ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಡಿಸೆಂಬರ್ ತಿಂಗಳು ಬಂತು ಅಂತ ಹೇಳಿದರೆ HIV ನೆನಪಾಗುತ್ತೆ. ಬಿಕಾಸ್ ಡಿಸೆಂಬರ್ 1 ವಿಶ್ವ HIV ದಿನ, ವಿಶ್ವ ಏಡ್ಸ್ ದಿನ ಅಂತ ಆಚರಣೆ ಮಾಡ್ತಾರೆ. ಪ್ರತಿ ಬಾರಿಯೂ ಕೂಡ ಅದಕ್ಕೆ ಕಾರ್ಯಕ್ರಮಗಳಾಗುತ್ತೆ, ಜಾಗೃತಿಗಳನ್ನು ಮೂಡಿಸೋ ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತವೆ, ಸಾಮಾಜಿಕ ಸಂಘಟನೆಗಳು ಮಾಡ್ತವೆ. ಎಲ್ಲದರ ಹೊರತಾಗಿಯೂ ಕೂಡ ಏಡ್ಸ್ ಇವತ್ತಿನ ತನಕ ನಮ್ಮ ನಡುವೆ ಜೀವಂತವಾಗಿ ಇದೆ. ಅನೇಕರಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಇದೀಗ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳಿಗೆ HIV ಪತ್ತೆಯಾಗಿರೋದು ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗಿದೆ. ಕರ್ನಾಟಕದಲ್ಲಿ ಹಾಗಾದರೆ HIVಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯಾ? 2010ರಿಂದ ಇಲ್ಲಿಯ ತನಕ ಅಂಕಿಅಂಶಗಳು ಏನು ಹೇಳ್ತವೆ? ಇದರ ಜೊತೆಗೆ ಈ HIV ಪ್ರಮಾಣ ಪುರುಷರೊಂದಿಗೆ ಪುರುಷರೇ ಲೈಂಗಿಕ ಸಂಪರ್ಕವನ್ನು ಹೊಂದುವುದಕ್ಕೆ ಡೇಟಿಂಗ್ ಆ್ಯಪ್ಗಳು ಕಾರಣ ಆಗ್ತಿದೆ ಅನ್ನುವಂಥ ಪ್ರಶ್ನೆ. ತಂತ್ರಜ್ಞಾನ ಯುಗದಲ್ಲಿದ್ದೀವಿ, ಅನೇಕ ಆ್ಯಪ್ಗಳನ್ನು ಬಳಸ್ತಾ ಇದ್ದೀವಿ. ಡೇಟಿಂಗ್ ಆ್ಯಪ್ಗಳ ಮುಖಾಂತರ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಮಾಡ್ತಾ ಇರೋದರಿಂದ ಇತ್ತೀಚಿನ ಯುವಕರಲ್ಲಿ ಈ ಏಡ್ಸ್ ಅನ್ನೋದು, HIV ಅನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದೇ ಇವತ್ತಿನ ವಿಚಾರ. HIV ಕಳಕಳ, ಡೇಟಿಂಗ್ ಕಾರಣನ? ಹಾಗಾದರೆ ರಾಜ್ಯದಲ್ಲಿ HIV ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ 2 ವಿದ್ಯಾರ್ಥಿಗಳಲ್ಲಿ HIV ಕಾಣಿಸಿಕೊಂಡಿದೆ. 2024ರಲ್ಲಿ ತ್ರಿಪುರಾದ 848 ವಿದ್ಯಾರ್ಥಿಗಳಲ್ಲಿ HIV ಕಾಣಿಸಿಕೊಂಡಿತ್ತು. 848 ವಿದ್ಯಾರ್ಥಿಗಳಲ್ಲಿ. ಇದೀಗ ರಾಜ್ಯದ 21 ವರ್ಷದ 2 ವಿದ್ಯಾರ್ಥಿಗಳಲ್ಲಿ HIV ದೃಢ ಆಗಿದೆ. 2 ವಿದ್ಯಾರ್ಥಿಗಳಲ್ಲಿ. ಹಾಗಾದರೆ ಈ HIV ಹೆಚ್ಚಳಕ್ಕೆ ಕಾರಣ ಡೇಟಿಂಗ್ ಆ್ಯಪ್ ಅನ್ನುವಂಥ ಪ್ರಶ್ನೆ ಇದೆ. ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು. ಹಾಗಾದರೆ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಈ HIV ಪ್ರಕರಣಗಳ ಹೆಚ್ಚಳಕ್ಕೆ ಇವತ್ತಿನ ತಂತ್ರಜ್ಞಾನ ಯುಗದ ಡೇಟಿಂಗ್ ಆ್ಯಪ್ಗಳು ಸೇರಿದಂತೆ ಇವತ್ತಿನ ತಾಂತ್ರಿಕತೆ ಕಾರಣನ ಅನ್ನುವಂಥ ಪ್ರಶ್ನೆ. ಇವತ್ತು ಯುವತಿಯರು ಎಚ್ಚೆತ್ತುಕೊಳ್ಳದೆ ಇದ್ದರೆ ಅಪಾಯವನ್ನು ಖಂಡಿತವಾಗಿಯೂ ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಈಗ ಮೊಬೈಲ್ ಬಳಕೆಯಿಂದ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಅನೇಕ ಜನ ಒಂಟಿತನದಿಂದ ಬದುಕ್ತಾ ಇರ್ತಾರೆ. ಏಕಾಂಗಿತನ ಅವರನ್ನು ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತೆ. ಉದ್ಯೋಗ ಇರೋದಿಲ್ಲ, ಸಂಬಂಧಿಕರಿಂದ ದೂರ ಆಗಿರ್ತಾರೆ, ಮಾನಸಿಕ ಕಿರುಕುಳದಿಂದ, ಮಾನಸಿಕ ಹಿಂಸೆಯಿಂದ ಬಳಲ್ತಾ ಇರ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಇಂಥ ಆ್ಯಪ್ಗಳ ಮುಖಾಂತರ ಹೋಗ್ತಾರೆ. ಈ ಆ್ಯಪ್ಗಳನ್ನು ಮುಖಾಂತರ ಹೋಗುವುದರ ಮೂಲಕ ಏಡ್ಸು ಅಥವಾ HIVಯನ್ನು ಬರೆದು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಹಾಗಾದರೆ ಡೇಟಿಂಗ್ ಆ್ಯಪ್ನಿಂದ ಏನೆಲ್ಲ ಅವಾಂತರಗಳಾಗ್ತಾ ಇದೆ, ಅದರ ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ಪರಿಪ್ರಮಾಣದಲ್ಲಿ HIV ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ, ಈ ಹಿಂದೆ ಏನಾಗಿತ್ತು, ಇದೀಗ ಏನಾಗಿತ್ತು, ಇವೆಲ್ಲವನ್ನು ಕೂಡ ಗಮನಿಸೋ ಅಂಕಿಅಂಶವನ್ನು ನೋಡೋದಾದರೆ 2023-24ರಲ್ಲಿ 519 ಜನರಲ್ಲಿ HIV ದೃಢ ಆಗಿದೆ. 2024-25ರಲ್ಲಿ 828 ಜನರಲ್ಲಿ HIV ದೃಢ ಆಗಿದೆ. ಇದಾದ ನಂತರ 2025 ಜನವರಿಯಿಂದ ಅಕ್ಟೋಬರ್ವರೆಗೆ 525 ಕೇಸುಗಳು ದೃಢ ಆಗಿರೋದು ಕರ್ನಾಟಕದಲ್ಲಿ. ಈ ಅಂಕಿಅಂಶವನ್ನು ಗಮನಿಸ್ತಾ ಇದ್ದೀರಿ. ಹಾಗಾದರೆ ಡೇಟಿಂಗ್ ಆ್ಯಪ್ ಮುಖಾಂತರ ಪರಿಚಯ ಮಾಡಿಕೊಂಡು, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಮಿಲನ ಆಗುತ್ತೆ. ಅದಾದ ನಂತರ HIV ದೃಢ ಆಗುತ್ತೆ. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದನ್ನು ಕೆಲವರು ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳೋದಿಲ್ಲ, ಕೆಲವರು ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ತಾರೆ, ಕೆಲವರು ಇದರಿಂದ ದೂರ ಉಳಿದು ಬಿಡ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಸೋಂಕಿತರ ಜೊತೆಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಥವಾ ಮಿಲನವೇ ಈ ಎಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಅಸುರಕ್ಷಿತ ಲೈಂಗಿಕತೆ, ಈ ಪದ ಭಾರಿ ಮುಖ್ಯ ಆಗುತ್ತೆ. ಸುರಕ್ಷಿತ ಲೈಂಗಿಕತೆ ಮತ್ತು ಅಸುರಕ್ಷಿತ ಲೈಂಗಿಕ ಪ್ರಕ್ರಿಯೆ. ಅಸುರಕ್ಷಿತ ಲೈಂಗಿಕ ಪ್ರಕ್ರಿಯೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗ್ತಿದೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ವಿಶ್ವಸಂಸ್ಥೆ ಇವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದದ್ದು ಜಗತ್ತನ್ನು ಏಡ್ಸ್ ಮುಕ್ತ ಮಾಡಬೇಕು 2030ರ ಒಳಗಾಗಿ ಅಂತ. 2030ರ ಒಳಗಾಗಿ ಅಂತ. ಬಟ್ ಆದರೂ ಕೂಡ ಕರ್ನಾಟಕದಲ್ಲೂ ಪ್ರಕರಣಗಳಿವೆ, ದೇಶದಲ್ಲೂ ಪ್ರಕರಣಗಳಿವೆ, ಜಗತ್ತಿನಾದ್ಯಂತನೂ ಕೂಡ ಪ್ರಕರಣ ಇದೆ. ಹಾಗಾದರೆ ಈ ಆ್ಯಪ್ಗಳು ಕಾರಣವಾಗ್ತಿದೆಯಾ?
ಏನು ಮಾಡಬೇಕಿದಕ್ಕೆ? ಯುವಕರೇ ಅತಿ ಹೆಚ್ಚಾಗಿ ಬಳಸುವಂತಹ, ಯುವಕರೇ ಹೇಳಿಕೊಳ್ಳುವಂತಹ ಈ ಆ್ಯಪ್ಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೇನಾದರೂ ಸಾಧ್ಯ ಇದೆಯಾ? ಏನಾದರೂ ತಡೆಗಟ್ಟೋದಕ್ಕೆ ಪ್ರಯತ್ನಗಳಿದೆಯಾ ಅಂತ. ಎಸ್, ನಾವು ಪ್ರಮುಖವಾಗಿ ಗಮನಿಸೋದಾದರೆ ಈ ಪ್ರಕರಣಗಳು ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಿಂತಕಿ ಆಗಿರುವಂಥ ಅವನಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರುವಂಥ ಡಾಕ್ಟರ್ TJ ಪ್ರದೀಪ್ ಕುಮಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮಿಂದ ಚರ್ಚೆ ಶುರು ಮಾಡೋಣ. ಒಂದೇ ಕಾಲೇಜಿನ 21 ವರ್ಷದ ಇಬ್ಬರು ವಿದ್ಯಾರ್ಥಿಗಳಲ್ಲಿ HIV ಪಾಸಿಟಿವ್ ಅಂತೆ. ಹೆಂಗೆ ನೋಡ್ತೀರಿ ಒಬ್ಬ ಡಾಕ್ಟರ್ ಆಗಿದ್ದನು ನೀವು? ನಮಸ್ಕಾರ. ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಾವು ಬಹುಮುಖ್ಯವಾಗಿ ನೋಡಬೇಕಾದ್ರೆ ಸುಮಾರು 1 ದಶಕದಿಂದ ವರ್ಷ ಆ HIV ಕೇಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಆ ಕಡಿಮೆ ಆಗ್ತಾ ಇರೋದು ನಮ್ಮ ಹೆಲ್ತ್ ಸಿಸ್ಟಮ್, ಒಂದು ಎಫಿಷಿಯೆಂಟ್ ಹೆಲ್ತ್ ಸಿಸ್ಟಮ್ ಅನ್ನೋದನ್ನು ಒಂದು ಪ್ರೂವ್ ಮಾಡುತ್ತೆ. ಕೆಲವು ಪಾಕೆಟ್ಗಳಲ್ಲಿ ಈ HIV ಅನ್ನೋ ಅಂಶ ಜಾಸ್ತಿ ಆಗ್ತಾ ಇರೋದು ನೀವು ಹೇಳ್ದಂಗೆ ಆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡುವಂಥ ಒಂದು ಗುಂಪುಗಳಲ್ಲಿ ಮಾತ್ರ ಇದು ಹೆಚ್ಚಿಗೆ ಆಗ್ತಾ ಇದ್ದಾವೆ ಹೊರತು ಜನಸಾಮಾನ್ಯದಲ್ಲಿ ಅದು ಹೆಚ್ಚಿಗೆ ಆಗ್ತಾ ಇಲ್ಲ. ನಾವು ಆ್ಯಪ್ ಮೂಲಕ ಈ HIV ಅನ್ನೋದು ಜಾಸ್ತಿ ಆಗ್ತಾ ಇದೆ ಅನ್ನೋದು ನನ್ನ ಸ್ವಂತ ಭಾವನೆ ತಪ್ಪು ಅಂತ ಹೇಳಬಹುದೇ ಹೊರತು ಆ ಆ್ಯಪ್ಗಳು ಜನಗಳಿಗೆ ಒಂದು ಈಸಿ ಮೆಥಡ್ ಆಫ್ ಫೈಂಡಿಂಗ್ ಎ ಪಾರ್ಟ್ನರ್ ಅನ್ನೋದು ಒಂದು ಆಗತ್ತೆ ಹೊರತು ನಮ್ಮ ಜವಾಬ್ದಾರಿ ಏನಿದೆಯೋ ಆ ಜವಾಬ್ದಾರಿಯನ್ನು ನಾವು ಅದನ್ನು ಪಾಲನೆ ಮಾಡದೇ ಇದ್ದರೆ ಈ HIV ಅನ್ನೋ ಅಂಶ ಇಲ್ಲ ಬೇರೆ ಥರದ್ದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವುದಾದ್ರೂ ಇರ್ಬೋದು, ಅದು ಸಹಜವಾಗಿ ಸ್ಪ್ರೆಡ್ ಆಗೋವಂಥದ್ದು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಮಾಡಬೇಕಾಗಿರೋ 3 ಮೇನ್ ಇಂಪಾರ್ಟೆಂಟ್ ವಸ್ತುಗಳೇನು? ಅಕಸ್ಮಾತ್ ನಾವು ಹೈ ರಿಸ್ಕ್ ಗ್ರೂಪ್, ನೀವು ಹೇಳ್ದಂಗೆ ಮೇಲ್ ಸೆಕ್ಷುವಲ್ ಮೋನೋಗ್ಯಾಮಸ್ ಆರ್ ಮೇಲ್ ಸೆಕ್ಷುವಲ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಅಂಥವರಲ್ಲಿ ಇದು ಬಹಳ ಜಾಸ್ತಿ ಆಗ್ತಾ ಇದೆ. MSM ಅನ್ನೋದನ್ನ ಹೇಳ್ತೀವಿ. ಈಗ ನೀವು ಹೇಳಿರೋ ಪ್ರಕಾರ ನೀವು ಎಕ್ಸಾಂಪಲ್ಸ್ ಕೊಟ್ಟಿರೋದು ಅದೇ ಒಂದು ಗುಂಪಿಗೆ ಸೇರಿದಂಥದ್ದು. ಬಟ್ ಆ ಗುಂಪಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ನಮಗೆ ಮೊದಲೇ ಸೈಂಟಿಫಿಕ್ ಆಗಿ ಗೊತ್ತಾಗಿರೋದ್ರಿಂದ ಅಂಥ ಗ್ರೂಪ್ಸಲ್ಲಿ ನಾವು ಟಾರ್ಗೆಟೆಡ್ ಡಯಾಗ್ನಾಸ್ಟಿಕ್ಸ್, ಅರ್ಲಿ ಟೆಸ್ಟಿಂಗ್, ಅರ್ಲಿ ಪ್ರಿವೆನ್ಷನ್, ಅದನ್ನು ಕಾಂಡೋಮ್ಸ್ ಯೂಸೇಜ್, ಸೆಕ್ಷುವಲ್ ಎಜುಕೇಷನ್ ಅವೇರ್ನೆಸ್, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಈ HIV ಅನ್ನೋದು ಬಹು ದೊಡ್ಡ ಡೇಂಜರ್ ಅನ್ನೋದು ನನ್ನ ಅಭಿಪ್ರಾಯ. ಇಟ್ ಈಸ್ ನಾಟ್ ದಟ್ ಗ್ರೇಟ್ ಅ ಡೇಂಜರ್. ಓಕೆ, ಅರ್ಲಿ ಟೆಸ್ಟಿಂಗ್, early treatment initiation, because scientifically in the last 1 decade ನೋಡ್ತಾ ಹೋದರೆ HIV ಇನ್ಸಿಡೆನ್ಸ್ ಪ್ರಿವೆಲೆನ್ಸ್ ಕಡಿಮೆ ಆಗ್ತಾ ಇದೆ. ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿದೆ. 2000ರಲ್ಲಿ 0.55 ಇದ್ದಂಥದ್ದು ಏಡ್ಸು 2010ಕ್ಕೆ 0.32 ಆಗಿದೆ. ಕರೆಕ್ಟ್. 2021ರಲ್ಲಿ 0.21 ಆಗಿದೆ. 2023ರಲ್ಲಿ 0.2 ಬಂದಿದೆ. ನೀವು ಹೇಳ್ತಾ ಇರೋ ಹಾಗೆ ವರ್ಷದಿಂದ ವರ್ಷಕ್ಕೆ ಏಡ್ಸ್ನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ಪ್ರಕರಣಗಳಾಗ್ತಾ ಇದೆ, ಅದಕ್ಕೆ ಮೆಜರ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋ ನಿಮ್ಮ. ಕರೆಕ್ಟ್. ಸೊ ಮೊದಲೇ ನಾವು ಈಗ ಆ್ಯಪ್ಸ್ ಅನ್ನೋದನ್ನು ನಾವು ಏನು ಹೇಳ್ತಾ ಇರ್ತೀವೋ, ಆ್ಯಪ್ಸ್ ನಾವು ಒಂದು ದೃಷ್ಟಿ ಮೂಲಕದಿಂದ ನೋಡಬೇಕಾಗುತ್ತೆ. ಆ್ಯಪ್ಸಲ್ಲಿ ನಾವು ಹೈ ರಿಸ್ಕ್ ಬಿಹೇವಿಯರ್ನ ಐಡೆಂಟಿಫೈ ಮಾಡ್ತೀವಿ. ಆ ಹೈ ರಿಸ್ಕ್ ಗ್ರೂಪ್ಸ್ನೇ ನಾವು ಟಾರ್ಗೆಟೆಡ್ ಆಗಿ ಟ್ರೀಟ್ಮೆಂಟು, ಟೆಸ್ಟಿಂಗು, ಡಯಾಗ್ನೋಸಿಸು ಮಾಡೋದಕ್ಕೆ ವಿ ಕ್ಯಾನ್ ರನ್ ಆ್ಯಡ್ಸ್. ಆ ಆ್ಯಪ್ಸ್ಗಳಲ್ಲೇ ನಾವು ಗೊತ್ತು ಇವೆಲ್ಲ ಹೈ ರಿಸ್ಕ್ ಪೀಪಲ್ ಅಂತ. ಅಂಥವರಿಗೆ ಅರ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ, ಕಾಂಡೋಮ್ಸ್ ಉಪಯೋಗಿಸೋದಕ್ಕೆ, ಡಯಾಗ್ನೋಸಿಸ್ ಮಾಡಿದ ನಂತರ ಕೂಡಲೇ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಅಂಥ ಒಂದು ಸಲಹೆಗಳನ್ನ ನಾವು ನೋಟಿಫಿಕೇಷನ್ಸ್ ಮೂಲಕ ಮಾಡ್ತಾ ಇರ್ಬೋದು. ಈ ಬೇರೆ ಜನರಲೈಸ್ಡ್ ಅಡ್ವೈಸ್ ನಾವು ಲಕ್ಷಾಂತರ ಜನಗಳಿಗೆ ಕೊಡೋ ಮಾಧ್ಯಮಗಳನ್ನ ಬಿಟ್ಟು ಟಾರ್ಗೆಟೆಡ್ ಈ ಆ್ಯಪ್ಸ್ ಮೂಲಕನೇ ನಾವು ಆ ಮೆಸೇಜಸ್ ಅವರಿಗೆ ತಲುಪಿಸೋದು, ಇಟ್ ವಿಲ್ ಬಿ ಮಚ್ ಮೋರ್ ಸಕ್ಸಸ್ಫುಲ್ ಅಂಡ್ ಎಫೆಕ್ಟಿವ್ ಅನ್ನೋದು ನನ್ನ ಅಭಿಪ್ರಾಯ. ಬರ್ತೀನಿ ಸರ್. ಅವನಿಕಾ ಅವರೇ. ಡಾಕ್ಟರ್ ಸಾಮಾನ್ಯವಾಗಿ ಹೇಳೋದು ಕಾಯಿಲೆ ಬಂದ್ರೆ ಚಿಕಿತ್ಸೆ ತಗೊಳ್ಳೇಬೇಕು. ಆದ್ರೆ ನಾವು ಸೋಷಿಯಲ್ ಆಗಿ ಹೇಳ್ಬೇಕಾಗಿರೋದು ಕಾಯಿಲೆ ಬರ್ದಂಗೆ ನೋಡ್ಕೊಳ್ಬೇಕು ಅಂತ, ಬರ್ದೇ ಇರೋ ತರನೇ ನೋಡ್ಕೋಬೇಕು ಅಂದ್ರೆ ಅದು ಒಂದು ಟ್ರೀಟ್ಮೆಂಟ್ ತರ. ಯಾಕೆಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳು ಅದು ತಂದೆ
ಹೇಳಕ್ಕಾಗಲ್ಲ, ಹೌದು. ಹಾಗೆ ಅಣ್ಣ ತಮ್ಮಂದ್ರು ಹೇಳಕ್ಕಾಗಲ್ಲ. ಫ್ರೆಂಡ್ಸ್ ಅಂತೂ ಮೊದಲೇ ಹಾಳು ಮಾಡಕ್ ಮೊದಲನೇದಾಗೆ ಕೆಲವರು ಇರ್ತಾರೆ. ಹೀಗಿರುವಾಗ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ಮಕ್ಕಳನ್ನ ಬಳಸ್ಕೊಳ್ಳೋದಿದೆ. ಹೊರ ರಾಜ್ಯದಿಂದ ಬಂದಂತಹ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ರೆ ಅವ್ರನ್ನ ನೋಡಿ ಕಲ್ತಿರೋದೇ ಹೆಚ್ಚು ನಾವು ಕಂಡಂಗೆ. ಆ ಡ್ರೆಸ್ ಸೆನ್ಸ್ ಅಲ್ಲಿ ಆಗಿರ್ಬೋದು, ಮಾತನಾಡಲ್ಲಾಗಿರ್ಬೋದು, ಅಥವಾ ಈ ರೀತಿ ಲೈಂಗಿಕ ಕ್ರಿಯೆಗೆ ಹೋಗುವಂಥದ್ದಾಗಿರ್ಬೋದು. ಮೊದಲು ಒಂದ್ ಮೈ ಕಾಣಿಸ್ಕೊಂಡ್ರೆ ಸಾಕು ಹೆದರ್ಕೊಳ್ತಿದ್ರು, ಅಪ್ಪ ಅಮ್ಮ ಬೈತಾ ಇದ್ರು, ಎಲ್ಲ ಅಣ್ಣ ಬೈತಾನೋ ಅಂತ. ಈಗ ಹಂಗಲ್ಲ, ಅವ್ರ ಮುಂದೆನೆ ಯಾವ ರೀತಿ ಅವರು ವಸ್ತ್ರಾಭರಣಗಳನ್ನ ನೋಡಬಹುದು, ಅವರ ಮಾತು ಚಾತುರ್ಯತೆಗಳನ್ನ ನೋಡಬಹುದು. ಇದನ್ನೆಲ್ಲ ಹೊರ ರಾಜ್ಯದಿಂದ ಬಂದಿರತಃ ಸಿಂಗಲ್ ಪೇರೆಂಟ್ಸ್ಗಳ ಮಕ್ಕಳು ಏನಿದ್ದಾರೆ, ಮತ್ತೆ ಪಾಕೆಟ್ ಮನಿಗೋಸ್ಕರ ಮಾಡ್ತಿರ್ತಕ್ಕಂಥ ಈ ಕೆಲಸನ ಇವ್ರುಗಳು ಇವಾಗ ಶುರು ಮಾಡ್ಬಿಟ್ಟಿದ್ದಾರೆ. ಕೆಲವೊಂದ್ ಕಡೆ ನಮಗೂ ಮಾಹಿತಿಗಳಿತ್ತು. ಆ ಮಕ್ಕಳನ್ನ ಮಾತನಾಡಿದಾಗ ಅವರ ಒಳ ಮಾತುಗಳನ್ನ ನಾವು ಕಂಡುಕೊಂಡ್ವಿ. ಯಾರಿಗೂ ಗೊತ್ತಾಗಲ್ಲ, ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ, ನಾವು ಮಾತ್ರೆ ತಗೊಳ್ತೀವಿ, ನಮಗೆ ಏನೋ ಸರ್ ಹೇಳ್ದಂಗೆ ಕಾಂಡಮ್ ಯೂಸ್ ಮಾಡ್ತೀವಿ, ಹೀಗೆ ಅಂತ ಹೇಳಿದಾಗ ಇಷ್ಟ್ರ ಮಟ್ಟಿಗೆ ನಮ್ಮ ಹೆಣ್ಮಕ್ಳು ಬೇರೆಯವ್ರು ಬಿಟ್ಟಾಕಿ ಅವರು ವಾತಾವರಣ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಈ ರೀತಿ ಬದಲಾಗಿದ್ದಾರೆ ಅಂದ್ರೆ ನಮಗೆ ಶಾಕ್ ಆಗ್ತಾ ಇದೆ. ನಾಳೆ ದಿವಸ ನಮ್ಮ ಮನೆಗಳಲ್ಲೇ ಈ ರೀತಿ ಸಮಸ್ಯೆಗಳು ಉದ್ಭವ ಆದಾಗ ನಾವು ಹಾಸ್ಪಿಟಲ್ಗೆ ಮಕ್ಕಳನ್ನ ಏನಂತ ಕರ್ಕೊಂಡು ಹೋಗ್ಬೇಕು? ನಾವು ಅಕ್ಕಪಕ್ಕ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಏನಂತ ಹೇಳಬೇಕು? ಕೆಮ್ಮು ನೆಗಡಿ ಜ್ವರ ಅಂತಂದ್ರೆ ಕೊರೋನಾ ಬಂದ್ರೂ ಹೇಳಕ್ ಹೆದರ್ತಾ ಇದ್ವಿ. ಅಂಥದ್ರಲ್ಲಿ ಇವತ್ತು ಇಂಥ ಕಾಯಿಲೆನ ನಾವು ಹೊರಗಡೆ ಹೇಳ್ಕೊಳಕ್ಕಾಗದೆ ಮಕ್ಕಳನ್ನ ನಾವೇ ಸಾಯಿಸ್ಬೇಕಾಗತ್ತಾ? ಹಾಗಂತ ನಾವು ವಿದ್ಯಾಭ್ಯಾಸಕ್ಕೂ ಕಳಿಸ್ತಾ ಇರೋಕ್ಕೂ ಆಗತ್ತಾ? ಏನೋ ಓದು ಮುಂದೆ ಬರಲಿ, ನಾವಂತೂ ಓದಲಿಲ್ಲ, ಮಕ್ಕಳು ಭವಿಷ್ಯ ಉದ್ಧಾರ ಮಾಡ್ಕೊಳ್ಳಿ ಅಂತ ಕಳಿಸಿದ್ರೆ ಪಾಕೆಟ್ ಮನಿಗೋಸ್ಕರನೋ ಅಥವಾ ಸ್ನೇಹಕ್ಕೋಸ್ಕರನೋ ಅಥವಾ ಇನ್ನೊಂದಕ್ಕೋಸ್ಕರ ಈ ರೀತಿ ಮಿಲನಗೊಂಡಾಗ ಆಗುವಂಥ ಅನಾಹುತ ಮನೆಯವರು ಭರಿಸ್ತಾರೆ ಹೊರತು ಹೊರಗಿನವರಲ್ಲ. ಇದು ಮಕ್ಕಳು ಜವಾಬ್ದಾರಿ ತಗೊಳ್ಬೇಕು. ಬರ್ತೀನಿ ಮೇಡಮ್, ಮಾತಾಡೋಣ. ಎಸ್, ಕೇಳಿಸ್ಕೊಳ್ತಾ ಇದ್ರಿ, ಒಬ್ರು ಹೇಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಮತ್ತೊಬ್ಬರು ಸಾಮಾಜಿಕ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಯಾಕೆ, ಮೊದಲನೇ ಅದನ್ನು ಶಮನ ಮಾಡೋದು ಅನ್ನೋದು ಅವ್ರ ವಾದ. ಮಾತನಾಡ್ತಾ ಇದ್ದೀವಿ, HIV ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಕಾರಣ ತಂತ್ರಜ್ಞಾನ ಮತ್ತು ಡೇಟಿಂಗ್ ಆ್ಯಪ್ಗಳು ಅಂತ. ಪ್ರದೀಪ್ ಕುಮಾರ್ ಸರ್, ಇವತ್ತು ನಾವು ತಂತ್ರಜ್ಞಾನ ಯುಗದಲ್ಲಿದ್ದೀವಿ, 2025 ಅಂತ್ಯ ಆಗ್ತಾ ಇದೆ. ಬಹಳ ಹಿಂದೆ ಅಂದರೆ ತಂತ್ರಜ್ಞಾನ ಈ ಪರಿಪ್ರಮಾಣದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲೇ ವಿಶ್ವಸಂಸ್ಥೆ ಒಂದು ಅಧ್ಯಯನವನ್ನು ಮಾಡಿ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ ಸರ್. HIV ಸೋಂಕು ಹೆಚ್ಚಳ ಆಗೋದಕ್ಕೆ ಸ್ಮಾರ್ಟ್ಫೋನ್ ಮತ್ತು ಡೇಟಿಂಗ್ ಆ್ಯಪ್ಗಳು ಕಾರಣ. ಹುಡುಗರು ಸಲಿಂಗ ಕಾಮದತ್ತ ಆಕರ್ಷಿತರಾಗ್ತಿದ್ದಾರೆ. ಈ ಆ್ಯಪ್ಗಳು ಡೇಟಿಂಗ್ ಮತ್ತು ಲೈಂಗಿಕತೆಗೆ ಮುಕ್ತ ಅವಕಾಶವನ್ನು ಕೊಡುತ್ತೆ. ಸಲಿಂಗ ಕಾಮ, ವೇಶ್ಯೆಯರ ಸಹವಾಸ, ಮಂಗಳಮುಖಿಯರೊಂದಿಗಿನ ದೈಹಿಕ ಸಂಪರ್ಕ, ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಮಾದಕ ವಸ್ತು, ಕಾಮ ಉತ್ತೇಜನ ಬಳಕೆ ಹೆಚ್ಚಳ ಆಗೋದಕ್ಕೆ ಯುವಕರಲ್ಲಿ ಈ ಪರಿಪ್ರಮಾಣದಲ್ಲಿ HIV ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಮುಂದೆ ಅವರೊಂದು ಡಾಟಾ ಕೂಡ ಹೇಳಿದ್ದಾರೆ, ಆ ಡಾಟಾ ಬಗ್ಗೆ ಮಾತನಾಡ್ತೀನಿ. ವಿಶ್ವಸಂಸ್ಥೆ ಈ ಸ್ಟೇಟ್ಮೆಂಟನ್ನು ಹೆಂಗೆ ನೋಡ್ತೀರಿ ನೀವು ಅವಾಗಲೇ ಹೇಳ್ತಾ ಇದ್ರಿ ಡೇಟಿಂಗ್ ಒಂದು ಕಾರಣ ಆಗಬಹುದು ಅಂತ, ಬಟ್ ವಿಶ್ವಸಂಸ್ಥೆಗಳು ಡೈರೆಕ್ಟಾಗಿ ಹೇಳ್ತಾರೆ ತಂತ್ರಜ್ಞಾನ ಯುಗದಲ್ಲಿ ನಾವಿದ್ದೀವಿ, ತಂತ್ರಜ್ಞಾನ ಕಾರಣ ಆಗ್ತಿದೆ ಅಂತ. ನಾವು ಕಾರಣಗಳು ಹುಡುಕ್ತಾ ಹೋಗ್ಬೋದು, ಹಲವಾರು ಕಾರಣಗಳು ಇರ್ತವೆ, ಅದನ್ನು ನಾವು ತಡೆದಿಡಿಯೋದಕ್ಕೆ ಆಗೋದಿಲ್ಲ. ಸೈಂಟಿಫಿಕ್ ಬಿಹೇವಿಯರ್ ಯಾವಾಗಲೂ ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಕಾರಣ. ಯಾವುದೇ ಒಂದು ಇನ್ವೆನ್ಷನ್ ಬಂದರೆ, ಯಾವುದೇ ಒಂದು ಡಿಸ್ಕವರಿ ಆದಾಗ ಅದನ್ನು ದುರುಪಯೋಗ ಮಾಡ್ಕೋಬೋದು, ಒಳ್ಳೆಯ ಉಪಯೋಗಕ್ಕೂ ಉಪಯೋಗಿಸ್ಕೋಬೋದು. ಆ್ಯಪ್ಗಳ ಮೂಲಕ ಎಷ್ಟೊಂದು ಜನಗಳಿಗೆ ಈಗ ಕಾಯಿಲೆದು ಮಾಹಿತಿ ಬೇಕು, ಕಾಯಿಲೆ ಬಗ್ಗೆ ಬೇಕಾಗಿರೋ ಅಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲಿದೆ, ಎಲ್ಲಿ ಸಿಗ್ತವೆ, ಏನು ಸರ್ಕಾರದಿಂದನೇ ಬಹಳಷ್ಟು ಕಾರ್ಯಕ್ರಮಗಳು ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಹೋಗ್ತಾ ಇರೋದು ಈ ಆ್ಯಪ್ಗಳ ಮೂಲಕದಿಂದನೇ. ಬಟ್ ನಾವು ಇದನ್ನು ಬೇರೆ ದೃಷ್ಟಿಯಿಂದ ನೋಡಬೇಕು. ಇದನ್ನು ಕಳಂಕ ಅನ್ನೋ ಒಂದು ಭಾವನೆ ಇಲ್ದಂಗೆ, ಇದನ್ನು ಒಂದು ಕಾಯಿಲೆ ಅನ್ನೋ ಒಂದು ಭಾವನೆಯಿಂದ ನೋಡಿದಾಗ ನಾವು ಇದನ್ನು ಮೇಡಮ್ ಹೇಳಿದ್ರು, ನಾವು ಈ ಥರ ಆದಾಗ ಡಾಕ್ಟರ್ ಹತ್ರ ಹೋದಾಗ ನಾವು ಅವ್ರಿಗೆ ಏನು ಕಾಯಿಲೆ ಅಂತ ಹೇಳ್ಕೊಳ್ಳೋದು, ಇದು ಒಂದು ಕಳಂಕ ಅನ್ನೋ ಒಂದು ಭಾವನೆ ಸಮಾಜದಲ್ಲಿ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ನಾವು ಮೆಡಿಕಲ್ ಪ್ರೊಫೆಷನಲ್ಸ್ ಆಗಿರೋರು ಬರೀ ಅಸುರಕ್ಷಿತ ಲೈಂಗಿಕ ವರ್ತನೆಯಿಂದ ಮಾತ್ರ ಈ ಕಾಯಿಲೆ ಆಗೋದಿಲ್ಲ, ಬೇರೆ ಕಾರಣಗಳಿಂದನೂ ಆಗೋವಂಥ ವಿಚಾರಗಳು ಇದ್ದಾವೆ. ಈಗ ನಮ್ಮ ಮೆಡಿಕಲ್ ಸಂಸ್ಥೆಯಲ್ಲಿ ನಾವು HIV ಟ್ರೀಟ್ಮೆಂಟ್ ಪೇಷಂಟ್ಸ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ನಮ್ಮ ಪ್ಯಾರಾಮೆಡಿಕಲ್ ಪೀಪಲ್ಲು, ನರ್ಸಸ್ಸು, ಡಾಕ್ಟರ್ಸು, ಸರ್ಜನ್ಸು ಅವರು ಭಾಳ ಹೈ ರಿಸ್ಕಲ್ಲಿ ಇರ್ತಾರೆ. ಆ ಹೈ ರಿಸ್ಕ್ಗೆ ನಮಗೆ ಗೊತ್ತಿರೋದ್ರಿಂದ ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ ತೊಗೊಂಡು ಡಬಲ್ ಪ್ರೊಟೆಕ್ಷನ್ ಗೇರ್ ಹಾಕ್ಕೊಂಡು ಅದನ್ನೆಲ್ಲ ನಾವು ಮಾಡ್ತೀವಿ. ಅದೇ ಥರ ಜನಗಳಿಗೆ ಈಗ ನಾವು ಮೋನೋಸೆಕ್ಷುವಲ್ ಮೇಲ್ಸ್ ಅವರು ಅಸುರಕ್ಷಿತ ಲೈಂಗಿಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಥರ ಇರಬೇಕಾದ್ರೆ ಏನು ಅವ್ರು ಬೇಕಾಗಿರೋದು ಪ್ರೊಟೆಕ್ಷನ್ಸ್ ತಗೋಬೇಕು. ಕಾಂಡೋಮ್ ಅನ್ನೋದನ್ನು ಒಂದು ಸಿಂಪಲ್ ಯೂಸ್ ಮಾಡಿದಾಗ
ಆವಾಗ ಅದರಲ್ಲಿ ಆ ಕಾಯಿಲೆ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಬಟ್ ಆಗ್ಬಿಡುತ್ತೆ. ಈ ಎಲ್ಲ ಅವೇರ್ನೆಸ್ ಇದ್ದಾಗೂ ಸರ್, ಕರ್ನಾಟಕದಲ್ಲಿ ಏಪ್ರಿಲಿಂದ 2025 ಏಪ್ರಿಲಿಂದ 2025 ಅಕ್ಟೋಬರ್ ತನಕ 2 ತಿಂಗಳ ಹಿಂದೆ 56,416 MSMಗಳಲ್ಲಿ ಅಂದರೆ ಪುರುಷರೊಂದಿಗೆ ಲೈಂಗಿಕ ಸಂಪರ್ಕವನ್ನು ಮಾಡುವ ಪುರುಷರನ್ನ ಪರೀಕ್ಷೆಗೆ ಒಳಪಡಿಸಿದಾಗ 243 ಜನ ಪಾಸಿಟಿವ್ ಇದ್ದಾರೆ. Correct. ಈ ಸಂಖ್ಯೆ 2020ರಿಂದ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. 146 ಇತ್ತು, ಅದಾದ ನಂತರ 211 ಆಯಿತು, 312ಕ್ಕೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಗಮನಿಸಿರ್ಬೋದು, 3 ದಿನಗಳ ಹಿಂದೆ ದಿನೇಶ್ ಗುಂಡೂರಾವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ MSMಗಳ ಈ ಏನು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದನ್ನು ತಡೆಯೋದಕ್ಕೆ ನಾವು ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಸಲಿಂಗ ಕಾಮ ಜಾಸ್ತಿ ಆಗ್ತಾ ಇದೆ ಅಂತ. ನಾವು ನೀವು ಹೇಳಿದ್ರಿ ಶುರು ಮಾಡಿದಾಗ, ಈ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ನೀವು ಹೇಳಿದ್ರಿ ಈಗ ಜನಸಾಮಾನ್ಯದಲ್ಲಿ ಒಂಟಿ ಭಾವನೆ ಬಹಳಷ್ಟು ಆಗ್ತಾ ಇದ್ದಾವೆ. ಅವರು ಸ್ಟ್ರೆಸ್ ಅನ್ನೋದನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಸಿಸ್ಟಮ್ ಎರೋಡ್ ಆಗಿದೆ. ಅವರು ಒಂಟಿಯಾಗಿ ಬೇರೆ ಪ್ರದೇಶಗಳಿಂದ ಮೇನ್ ಸಿಟಿಗಳಿಗೆ ಬಂದು ಅಲ್ಲಿ ಅವರು ವರ್ಕ್ ಸಮಸ್ಯೆ ಹುಡ್ಕೊಳ್ಳೋದಕ್ಕೆ ಆ ಜಾಗದಲ್ಲಿ ಇರ್ತಾರೆ. ಆವಾಗ ದೇ ಸೀಕ್ ಕಂಪ್ಯಾನಿಯನ್ಸ್. ಆ ಸೀಕ್ ಕಂಪ್ಯಾನಿಯನ್ಸ್ ಎಲ್ಲಿಂದ ಸಿಗ್ತವೆ? ಈಸಿಯಾಗಿ ಸಿಗುವಂಥದ್ದು ಯಾವುದು ಅನ್ನೋದನ್ನು ಹುಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಅವರಿಗೆ ಈ ಥರ ಒಂದು ಆ್ಯಪ್ಗಳು ಸಿಕ್ಕಿದಾಗ ಅದಕ್ಕೆ ಒಳಪಟ್ಟು ದೇ ಬಿಕಮ್ ವಿಕ್ಟಿಮ್ಸ್ ಆಫ್ ದೀಸ್ ಕೈಂಡ್ ಆಫ್ ಆ್ಯನ್ ಆ್ಯಪ್ಸ್. ಬಟ್ ಅದೇ ಆ್ಯಪ್ ಮೂಲಕನೇ ನಾವು ಎಜುಕೇಷ್ನಲ್ ಮೆಟೀರಿಯಲ್ಸು ಅದನ್ನು ಪ್ರೊವೈಡ್ ಮಾಡಿ, ಈಗ ನೀವು ಹೇಳಿದ್ರಲ್ಲ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು, ಈಗ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಈ ಒಂದು ಕಾರಣ ಇರಬಹುದು, ಕರೆಕ್ಟ್. ಬಟ್ ಆ ಥರ ಗೊತ್ತಾಗಿದ ನಂತರ ನಾವು ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ ನಾವೇನು ತೊಗೋಬೇಕು? ಅವರಿಗೆ ಟಾರ್ಗೆಟೆಡ್ ಆಗಿ ಇನ್ಕ್ರೀಸ್ ಟೆಸ್ಟಿಂಗ್ ಮಾಡಿಸೋದು, ಸ್ವಯಂ ಟೆಸ್ಟಿಂಗ್ಗಳು ಮಾಡ್ಕೊಳ್ಳೋದು, ಟೆಸ್ಟ್ ಮಾಡಿದ ಕೂಡಲೇ ಪಾಸಿಟಿವ್ ಅಂದಿದ್ದ ಕೂಡಲೇ ಪ್ರೀ ಎಕ್ಸ್ಪೋಜರ್, ಪ್ರೊಫಿಲಾಕ್ಸಿಸ್, ಅರ್ಲಿ ಟ್ರೀಟ್ಮೆಂಟು. ಈ ಕಾಯಿಲೆ ಈಗ ಸದ್ಯಕ್ಕೆ ವರದಿ ನೋಡ್ತಾ ಇದೆ ಸರ್, ನೀವು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಂಟರಪ್ಟ್ ಮಾಡ್ತೀನಿ. ಒಂದು ವರದಿ ನೋಡ್ತಾ ಇದೆ, ದೇಶಾದ್ಯಂತ ಇರುವಂಥ ಪಾಸಿಟಿವ್ ಪ್ರಕರಣಗಳಲ್ಲಿ 90% ಜನರಿಗೆ ನನಗೆ HIV ಇದೆ ಅಂತ ಗೊತ್ತಿದೆ ಅಂತೆ. ಆ 90 ಪೈಕಿ ಟ್ರೀಟ್ಮೆಂಟ್ಗೆ ಹೋಗುವವರ ಪ್ರಮಾಣ 70.8 ಅಂತೆ. ಅಂದರೆ 20% ಟ್ರೀಟ್ಮೆಂಟ್ಗೆ ಬರಲ್ಲ ಅಂತ. ಕರೆಕ್ಟ್. ಸೊ ಆ ಒಂದು ಪಾಯಿಂಟ್ನ ನಾವು ಟಾರ್ಗೆಟ್ ಮಾಡಬೇಕೆ ಹೊರತು ಇದನ್ನು ನಾವು ಒಂದು ಭಾವನೆ, ನಾನು ಏನು ಹೇಳಿದ್ನಲ್ಲ, ಆ ವಿಕ್ಟಿಮ್ ಅನ್ನೋದು ಆ ಥರ ಒಂದು ಇಲ್ಲದೆ ನಾವು ಒಂದು ಇದು ಕಾಯಿಲೆ, it should be treated as any other common diseases that are there. The best part is ಸೈನ್ಸ್ ಬಹಳಷ್ಟು ಮುಂದುವರೆದಿದೆ. ಇದಕ್ಕೆ 100% ಟ್ರೀಟ್ಮೆಂಟ್ ಇದೆ. ಇದಕ್ಕಿಂತ ಮುಂಚೆ HIV ಅಂತ ಇದ್ದರೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅವಲ್ಲ. HIV ಇಂದ 20 ವರ್ಷ, 30 ವರ್ಷ, 40 ವರ್ಷ ಇರೋರು ಬದುಕೋರು ಇದ್ದಾರೆ. HIV ಅವ್ರನ್ನ ಪಾಸಿಟಿವ್ ಇರೋರು ಟ್ರೀಟ್ಮೆಂಟ್ ತೊಗೊಂಡಿದ್ಮೇಲೆ HIV ವೈರಸಸ್ ಅವ್ರ ಶರೀರದಲ್ಲಿ ಕಾಣ್ಕೊಳ್ಳದೆ ಇರೋದು, ಅವರು ಮತ್ತೆ ಬೇರೆಯವರಿಗೆ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯತೆಗಳು ಇಲ್ದಂಗೆ ಆ ಥರ ಪರಿಸ್ಥಿತಿನೂ ನಾವು ಈಗಾಗಲೇ ರೀಚ್ ಆಗಿದ್ದೀವಿ. ಹಾಗಾಗಿ ಇದನ್ನು ನಾವು ಆ ಕಳಂಕ ದೃಷ್ಟಿಯಿಂದ ಬಿಟ್ಟು ಸೈಂಟಿಫಿಕ್ ದೃಷ್ಟಿಯಿಂದ ನೋಡಬೇಕಾದ್ರೆ ಆ ಆ್ಯಪ್ಗಳ ಮೂಲಕನೇ ನಾವು ಈ ಪ್ರಿವೆಂಟಿವ್ ಮೆಷರ್ಸ್ನ ನಾವು ಆದಷ್ಟು ಪ್ರಮೋಟ್ ಮಾಡಬೇಕು. ಕಾಂಡಮ್ಸ್ ಯೂಸ್ ಮಾಡಿ, ಅರ್ಲಿ ಡಯಾಗ್ನೋಸಿಸ್ ಹೋಗಿ ಬೇಗ ಟೆಸ್ಟ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಬೇಗ ತಗೊಳ್ಳಿ ಅದನ್ನು ತಡೆದಿಡೋದಕ್ಕೆ ಆಗದೇ ಇದ್ದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಕರೆಕ್ಟ್. ಅದು ಆಗದೆ ಇದ್ದ ಸಮಸ್ಯೆಯಲ್ಲಿ ವಿ ಕಾಂಟ್ ಲೆಟ್ ದೆಮ್ ಬೈ ದೆಮ್ಸೆಲ್ಸ್. ಅವ್ರನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು? ಈಗ ನಾವು ತಂದೆ ತಾಯಿಗಳು ಆಗಿದ ಮೇಲೆ ನಮ್ಮ ಮಕ್ಕಳು ಆ ಥರ ಆಗಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಕರ್ಕೊಂಡೋಗಿ ಯಾವುದೋ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಿಡೋದು, ಇಲ್ಲ ಯಾವುದೋ ಒಂದು ದೂಷಣೆ ಮಾಡೋದು, ಆ ಥರ ಮಾಡೋದು, ಆರ್ಫನ್ ಥರ ಟ್ರೀಟ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಅವ್ರನ್ನ ಕರೆಕ್ಟ್ ದಾರಿಗೆ ತಗೊಬಂದು ಈ ಥರ ಆಗಿರೋದನ್ನ ನಾವು ಅನುಭವಿಸಿದ್ದೀವಿ. ಈಗ ಅದನ್ನು ಮುಂದುವರಿದಂಗೆ ನೋಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ಪ್ರಕರಣಗಳು ನಾವೇನು ತಗೋಬೇಕು ಅದನ್ನು ತಗೊಂಡು ಮುಂದುವರಿಸ್ಕೋಬೇಕು. ಓಕೆ ಮೇಡಮ್, ಅವನಿಗೆ ಅವ್ರೆ, ನಮ್ಮ ಎದುರುಗಡೆ 2 ಇದೆ. ಒಂದು ಹಳಸಿದ ಅನ್ನ ಇದೆ, ಒಂದು ಚೆನ್ನಾಗಿರೋ ಅನ್ನ ಇದೆ. ಈಗ ಸೆಲೆಕ್ಷನ್ ಯಾವುದು? ಹಳಸಿದ ಅನ್ನನೋ ಚೆನ್ನಾಗಿರೋ ಅನ್ನನೋ? ಸಹಜವಾಗಿ ಬುದ್ಧಿ ಇದ್ದವರು, ಮಾನಸಿಕವಾಗಿ ಸ್ವಾಸ್ಥ್ಯ ಇದ್ದವರು ಚೆನ್ನಾಗಿರೋ ಅನ್ನವನ್ನೇ ಸೇವನೆ ಮಾಡ್ತಾರೆ. ಯುವಕರ ಮುಂದಿನ ಅದೇ ಪ್ರಶ್ನೆ ಇದೆ ಇವತ್ತು. ಡಾಕ್ಟರ್ ಹೇಳ್ತಾ ಇದ್ದಾರೆ, ಈಗ ನಮಗೆ ಆ್ಯಪ್ಗಳು ಬಂದಿದೆ, ತಂತ್ರಜ್ಞಾನ ಇದೆ, ನಮ್ಮ ಮುಂದೆ ಅದೆಲ್ಲ ಇದೆ, ಇದು ಹೌದಪ್ಪ, ಇದು ತಪ್ಪು ಅನ್ನೋದನ್ನು ಅದು ಹೇಳ್ತಾ ಇದೆ ಅನ್ನೋವೆಲ್ಲ ನಾವು ಅದ್ರ ಕಡೆ ಹೋಗೋದೇ ನಮ್ಮ ತಪ್ಪಲ್ವಾ ಅಂತ.
ಅದು ಖಂಡಿತ ಮೊಬೈಲ್ಗಳಲ್ಲಿ ಬರ್ತಕ್ಕಂಥ ಆ್ಯಪ್ಗಳೇ ಹೇಳಬೇಕಂದ್ರೆ ಆ್ಯಪ್ಗಳಿಗೂ ಮುಂಚೆನೂ ಈ ತಪ್ಪುಗಳು ನಡೀತಾ ಇತ್ತು. ಇದು ದೇವದಾಸಿ ಪದ್ಧತಿಗಳಿಂದ ಶುರುವಾಗಿರಬಹುದು, ಅಥವಾ ಈ ಸೋದರ ಮಾವನಿಂದ ಅಥವಾ ಮನೆಗೆ ಬರೋ ನೆಂಟರಿಸ್ಟ್ಗಳಿಂದ ಮಕ್ಕಳನ್ನು ನೋಡಿದಾಗ ಭಾವನೆಗಳು ಬದಲಾದಾಗ ಆಗ್ತಿತ್ತು. ಆಗ ಈಗ ಸಂಬಂಧದಲ್ಲಿ ಭಯ ಉಟ್ಕೊಂಡಿದೆ, ಅಕ್ಕಪಕ್ಕಗಳಲ್ಲಿ ಭಯ ಉಟ್ಕೊಂಡಿದೆ, ಪರಿಚಯಸ್ಥರಲ್ಲಿ ಭಯ ಉಟ್ಕೊಂಡಿದೆ. ಈ ಆ್ಯಪ್ಗಳು ಯಾರು ಅಂತ ಕಂಡುಹಿಡಿಯಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇದು ಅಪರಿಚಿತರಲ್ವಾ, ಹಾಗಾಗಿ ಇವ್ರನ್ನ ಹುಡುಕಕ್ಕಾಗಲ್ಲ, ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಜೈಲಿಗೆ ಕಳ್ಸಕ್ಕಾಗಲ್ಲ. ಜೊತೆಗೆ ಆ ವರದಿಯಲ್ಲಿ ಒಂದು ವರದಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಆಪ್ ಮೂಲಕ ಹೋಗ್ತಿರೋ, ಪರಿಚಯಸ್ಥರ ಮುಖಾಂತರ ಹೋಗ್ತಿರೋ, ಯಾವಾಗ ಹೋಗ್ತಿರೋ ಗೊತ್ತಿಲ್ಲ, ಬಟ್ ಅವರ ಲೈಂಗಿಕ ಸಂಪರ್ಕತೆಯ ಜಾಲ ಹೆಂಗಿತ್ತು ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಬೇಕಲ್ವಾ. ಮೊದಲು ನೀವು ಹೋಗುವ ಮೊದಲು ಅವರ ಲೈಂಗಿಕ ಹಿಸ್ಟ್ರಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಅಂತ. ಅದನ್ನ ಮಾಡ್ಕೊಳ್ಳೋದೇ ಬೇಡ, ಯಾಕಂದ್ರೆ ಮಹಿಳೆಯರದ್ದು ಒಂದು ಭಾಗ ಆದ್ರೆ ವಿದ್ಯಾರ್ಥಿನಿಯರಿಗೆ ಈ ತರ ಆದಾಗ ನಾವು ನೋಡೋದಕ್ಕೆ ಸಾಧ್ಯವೇ? ಅದನ್ನ ಸಹಿಸ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಮಹಿಳೆಯರು ಅಂತಂದ್ರೆ ಕೆಲವರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಇನ್ ಕೆಲವರು ಅದೇ ಕೆಲಸ ಮಾಡೋರು ಇರ್ತಾರೆ, ಇನ್ ಕೆಲವರು ಲೈಸೆನ್ಸ್ ತಗೊಂಡ್ ಮಾಡೋರು ಇರ್ತಾರೆ. ಮಂಗಳ ಮುಖ್ಯವರು ಇಲ್ಲ ಅಂದಿದ್ರೆ ಮಹಿಳೆಯರ ಪರಿಸ್ಥಿತಿ ಏನಾಗಬೇಕಾಗಿತ್ತು? ಎಲ್ಲೋ 1% ಅವರು ತಡೆಗಟ್ಟಿರಬಹುದು ಅಂತ ನಮಗೆ ಅನಿಸಿಕೆ ಇದೆ. ಅದ್ರ ಜೊತೆಗೆ ಈಗ ನೀವು ಹೇಳ್ದಂಗೆ ಸಲಿಂಗ ಕಾಮಿಗಳು, ಅದರಲ್ಲಿ 2 ತರ ಇದೆ. ಗಂಡ್ಮಕ್ಳದೇ ಒಂದಾದ್ರೆ ಹೆಣ್ಮಕ್ಳದೇ ಒಂದಾಗಿದೆ. ಇವಾಗ ಲೆಸ್ಬಿನ್ಸ್ ಅಂತ ಏನೋ ಕರೀತಾರೆ. ಈಗ ಅದು ಹೆಚ್ಚಾಗಿರೋದ್ರಿಂದ ಈ ಕಾಯಿಲೆಗಳು ಜೊತೆಗೆ ಇದೇನೋ ಏನೋ ಬೇರೆ ದೊಡ್ಡ ಕ್ಯಾನ್ಸರ್ ಕಾಯಿಲೆಗೆ ತಗೊಳ್ತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಬಂದಿತ್ತು. ಈ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ನಮ್ಮನ್ನ ಇನ್ವೈಟ್ ಮಾಡಿದಾಗ ಈ ಒಂದು ವಿಚಾರ ಮಾತಾಡಿದ್ರು. ನಮಗೆ ಶಾಕಿಂಗ್ ನ್ಯೂಸ್ ಇದು. ಈ ತರ ಬದಲಾವಣೆ ಆಗ್ತಾ ಇದ್ರೆ, ಮುಂಚೆ ಇತ್ತು ಆ ಕಾಲ, ಹೆಣ್ಣು ಕೂಡು ಕಾಲ ಬರುತ್ತೆ ಅಂತ ಹೇಳಿದ್ರು. ಬಟ್ ಅದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಕಿವಿಯರೇ ಕೇಳ್ತಾ ಇದ್ದೀವಿ. ಡಾಕ್ಟರ್ ಏನ್ ಹೇಳಿದ್ರೆ ಹೇಳಿ, ಇದಕ್ಕೆ ನಾವು ಮಾಡಿಕೊಂಡಿರುವ ಸಾಮಾಜಿಕ ವ್ಯವಸ್ಥೆನೇ ಕಾರಣ. ಕುಟುಂಬಗಳು ಸ್ಪ್ಲಿಟ್ ಆಗಿದೆ, ಏಕಾಂಗಿತನ ಕಾಡ್ತಾ ಇದೆ, ನಮಗೊಬ್ಬರು ಬೇಕು ಎನ್ನುವಂತ ಭಾವನೆಗೆ ಯಾರು ಸ್ಪಂದಿಸದೇ ಇದ್ದಾಗ ಇಂಥದ್ದೆಲ್ಲ ಆಗ್ತಿದೆ ಅಂತ. ಅದು ಒಂದು ಭಾಗ ಆದ್ರೆ, ಮತ್ತೆ ಖರ್ಚಿಗೆ ದುಡ್ಡು ಬೇಕಲ್ಲ, ಕಷ್ಟಪಟ್ಟು ಕೆಲಸ ಮಾಡಕ್ಕಾಗಲ್ಲ, ಮತ್ತೆ ಅಪ್ಪ ಅಮ್ಮ ಕೊಡೋ ಸಾಕಾಗೋದಿಲ್ಲ, ಅವ್ರಿಗೆ ಪಾಕೆಟ್ ಮನಿ ಸಾಕಾಗ್ತಾ ಇಲ್ಲ, ಅವರೇನೋ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇಲ್ಲ, ಅವರ ಒಂದು ವಸ್ತ್ರಗಳಾಗಿರ್ಬೋದು, ಸಿನಿಮಾಗಳಿಗೆ ಹೋಗಕ್ಕೆ, ಪಾರ್ಕ್ಗಳಿಗೆ ಹೋಗಕ್ಕೆ, ಹುಡುಗರ ಜೊತೆ ಸುತ್ತಕ್ಕೆ ಅಥವಾ ಹುಡುಗಿರಿಗೆ ಸುತ್ತಾಡೋದಕ್ಕೆ, ಇವ್ರಿಗೆ ಬೇಕಪ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳು ತಗೊಳ್ಳೋದಕ್ಕೆ ದುಡ್ಡು ಬೇಕಾಗುತ್ತೆ. ಮನೇಲಿ ಕೇಳಿದ್ರೆ ಕೊಡಲ್ಲ. ಅದಕ್ಕೆ ಈ ರೀತಿ ಆ್ಯಪ್ಗಳಲ್ಲಿ ಅವರು 1 hour 2 hours ಹೋಗಿ ಈ ರೀತಿ ಮಾಡ್ತಾರೆ ನಮ್ಮ ಗಮನದಲ್ಲಿ ಬಂದಿದೆ. ಸೊ ಹಿಂಗಾಗಿ ವಿದ್ಯಾರ್ಥಿಗಳಿಗಾಗಿದೆ ಬಹಳ ನೋವಿನ ವಿಚಾರ. ಇದನ್ನ ಮೊದಲು ತಡಿಬೇಕಂದ್ರೆ ಶಿಕ್ಷಣದಲ್ಲಿ ಲೈಂಗಿಕ ಶಿಕ್ಷಣ ಕೊಡೋದ್ರಿಂದ ಇದೆಲ್ಲವನ್ನ ತಡಿಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮೇಡಮ್. ಚಿಕ್ಕ ಮಕ್ಕಳಿಂದ ಹಿಡಿದು ಅದು ಅವರಿಗೆ ಬುದ್ಧಿಮಟ್ಟ ಬಂದಾಗಿನಿಂದ ಹಿಡಿದು ಲೈಂಗಿಕ ಶಿಕ್ಷಣದ ಜಾಗೃತಿಯನ್ನ ಮಾಡೋದ್ರಿಂದ ಹಿಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಅಂತ ಸಿಗ್ಬೋದು. ಅದು ಪಠಿತವಾಗಿ ಇವಾಗ ಹೆಣ್ಮಕ್ಳು ಯಾವ ರೀತಿ ಎಚ್ಚರಿಸ್ಕೋಬೇಕು ಅನ್ನೋದು ಈ ಹದಿಹರಿಯದ ಏನೋ ಅವ್ರ ಮೇಲೆ ಅತ್ಯಾಚಾರ ಆಗ್ತಾರ ಮಕ್ಕಳಿಗೆ ಯಾವ ರೀತಿ ನಾವು ಏನೋ ಒಳ್ಳೆ ಟೆಚ್ಚು, ಬ್ಯಾಡ್ ಟೆಚ್ಚು, ಗುಡ್ ಟೆಚ್ ಅಂತ ಏನು ಹೇಳ್ತಾ ಇದ್ದೀವಿ, ಕಾಲೇಜು ವಿದ್ಯಾರ್ಥಿನಿಯರಿಗೂ ಈ ರೀತಿ ಹೋದಾಗ ಅಥವಾ ಭ್ರೂಣ ಹತ್ಯೆ ಮಾಡ್ಕೊಳ್ಳೋವಂಥದ್ದು, ಅಥವಾ 4 ತಿಂಗಳು 5 ತಿಂಗಳು ಗೊತ್ತೇ ಆಗಿರಲ್ಲ ಮಗುನ ರೋಡಲ್ಲಿ ಬಿಸಾಕುವಂಥದ್ದು, ಈ ಕಾರ್ಯಕ್ರಮ ಇದೆಲ್ಲ ತುಂಬ ನಡೀತಾ ಇದೆ ಇತ್ತೀಚೆಗೆ. ಮೊದಲನೇ PUC ಇಂದ ಹಿಡಿದು ಡಿಗ್ರಿ ಏನೋ ಇಂಜಿನಿಯರಿಂಗ್ವರೆಗೂ ಕೂಡ ಒಂದು ಶಿಕ್ಷಣದಲ್ಲಿ ಪಠ್ಯವಾಗಿ ಬರಬೇಕು. ಲೈಂಗಿಕ ಕ್ರಿಯೆ ಎಂಬುದು ಮದುವೆ ಆದ ನಂತರ ಬರುವಂಥದ್ದು. ಅದಕ್ಕೆ ಮುಂಚೆ ನೀವು ತಗೊಂಡ್ರೆ ನಿಮ್ಮ ಆರೋಗ್ಯ ಹಾಳು, ಮತ್ತೆ ನಿಮ್ಮ ವಂಶದ ಹಾಳು, ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು, ಮತ್ತೆ ನೀವೇ ಸರ್ವನಾಶ ಆಗ್ತೀರಿ ಅಂತ ಹೇಳ್ಬಿಟ್ಟು ಆ ಹೆಣ್ಮಕ್ಳಿಗೆ ಒಂದು ಅವೇರ್ನೆಸ್ ಸರ್ಕಾರ ಕೊಡಬೇಕಾಗಿದೆ. ನಾವು ಸರ್ಕಾರಗಳು ಕೊಡ್ತಾನೆ ಇದೆ. ಡಾಕ್ಟರ್ ಅದನ್ನೇ ಹೇಳಿದ್ರು, ಸರ್ಕಾರಗಳಾಯ್ತು, ವಿಶ್ವಸಂಸ್ಥೆ ಗುರಿ ಇರೋದೇ ಅದು ಮೇಡಮ್. 2030 ಒಳಗಾಗಿ ವಿಶ್ವವನ್ನ ಏಡ್ಸ್ ಮುಕ್ತ ಮಾಡೋದೇ ವಿಶ್ವಸಂಸ್ಥೆ ಗುರಿಯಾಗಿದೆ. ಅದೇ ಕಾಲೇಜಲ್ಲೇ ನಡೀತಾ ಇದ್ದಿಲ್ಲ ಸರ್. ನೋಡಿ ಮೊನ್ನೆ ಎಲ್ಲ ಕಾಂಡಮ್ಸ್ಗಳು ಎಷ್ಟೊಂದು ಸಿಕ್ಕಿದೆ. ಇದು ಎಲ್ಲಿಂದ ಬಂತು? PGಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಎಲ್ಲಿಂದ ಬರ್ತಾ ಇದೆ? ಹಾಗಾದ್ರೆ ಒಳಗಡೆ ಬರುವಾಗ ಸ್ಕ್ಯಾನ್ ಮಾಡಲ್ವಾ? ಅವ್ರಿಗೆ ಸೆನ್ಸರ್ಸ್ ಇಲ್ವಾ? ಮತ್ತೆ ಅವ್ರಿಗೆ ಏನೋ ಅವ್ರು ಯಾರು ಮೇಲಧಿಕಾರಿಗಳು ಇರ್ತಾರೆ ಅವರೆಲ್ಲ ನೋಡ್ಕೊಳ್ತಾ ಇಲ್ಲ ಮಕ್ಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾರ್ಯಾರ ಜೊತೆ ಒಟ್ಟುಗೂಡ್ತಾ ಇದೆ. ಕಾಲೇಜ್ ಪಾರ್ಕ್ ಆಗಿದೆಯಾ? ಹಾಗಾದ್ರೆ ಕೆಲವೊಂದು ಕಾಲೇಜ್ಗಳು ನಾವು ನೋಡ್ತಾ ಇದ್ದೀವಿ, ಪ್ರಿನ್ಸಿಪಲ್ ನೋಡ್ತಾರೆ, ಸುಮ್ಮನೆ ಇರ್ತಾರೆ. ನಾವು ಬುದ್ಧಿ ಹೇಳೋಕೋರೆ ನಮಗೆ ಬೈತಾರಮ್ಮ. ಯಾಕಂದ್ರೆ ಪೇರೆಂಟ್ಸ್ನ ಕರೆಸಿ ಕಂಪ್ಲೇಂಟ್ ಮಾಡಬೇಕು. ಇಲ್ಲ ಕಾಲೇಜಿಂದ ಹೊರಗಡೆ ಅಟ್ಟಿದ್ರೆ ಅವ್ರಿಗೆ ಭಯ ಭಕ್ತಿ ಬರುತ್ತೆ. ಈ ಒಂದು ಕಠಿಣವಾದ ಶಿಕ್ಷಣವನ್ನು ತಗೊಂಡ್ರೆ ಮಾತ್ರ ಹೆಣ್ಮಕ್ಳು ಒಂದು ದಾರಿಗೆ ಬರಕ್ಕೆ ಸಾಧ್ಯ. ಈಗ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಕೆಲವೊಂದು ಹೆಚ್ಚು ಆಗಿ ಬರ್ತಾ ಇದ್ದಾರೆ. ಎಷ್ಟೋ ಹೆಣ್ಮಕ್ಳನ್ನ ನಾವು ಬುದ್ಧಿ ಹೇಳಿದ್ರೆ ನಮಗೆ ಬೈತಾರೆ. ನೀವು ನೋಡ್ಕೊಳ್ಳಿ ಅನ್ನೋಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಯಾಕಂದ್ರೆ ಇದು ಮದ್ಯಪಾನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಮಾದಕ ವಸ್ತುಗಳ ವ್ಯಸನಿಗಳಾಗ್ಬಿಟ್ಟಿದ್ದಾರೆ ಇವಾಗ. ಅದನ್ನೆಲ್ಲ ಮಾರಾಟ ಮಾಡ್ತಾರದು ಯಾರು? ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ಯಾರು? ಹೇಗೆ ಎಷ್ಟು ಸುಲಭವಾಗಿ ಗಾಂಜಾ ಸಿಗುತ್ತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳು ಬಿಡಿ ಮೇಡಮ್. ಈಗ ನನ್ನ ಹತ್ರ ಮೊಬೈಲ್ ಇದೆ, ಒಂದೇ ಬೆಸ್ಟ್ ಎಕ್ಸಾಂಪಲ್. ಇದರಲ್ಲಿ ನಾವು ನೋಡಬಹುದನ್ನು ನೋಡಬಹುದು, ನೋಡದೇ ಇರೋದನ್ನು ಕೂಡ ನೋಡೋದಕ್ಕೆ ಅವಕಾಶ ಇದೆ. ಮನಸ್ಸು ಹಿಡಿತದಲ್ಲಿ ಇರಬೇಕು. ಅದನ್ನ ನಮ್ಮ ಮನೆಯ ಮಕ್ಕಳನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದು. ಬರ್ತೀನಿ ಮೇಡಮ್, ಮಾತಾಡೋಣ. ಎಸ್, ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ದು
ಒಂದು ಲೈನ್ ಇರುತ್ತೆ. ಸಾಮಾಜಿಕವಾಗಿ ನಾವು ಅದನ್ನು ಥಿಂಕ್ ಮಾಡಿದಾಗ ಅದರದ್ದೇ ಆದಂತಹ ಒಂದು ಬೇರೆ ಬೇರೆ ವ್ಯವಸ್ಥೆಗಳು, ಸಾಮಾಜಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಳು, ನಮ್ಮ ಸುತ್ತಲಿನ ಸಮುದಾಯ ಹೇಗೆ ವರ್ತನೆ ಮಾಡುತ್ತೆ, ಎಲ್ಲದರ ಮೇಲೆಯೂ ಕೂಡ ಇದು ಡಿಪೆಂಡ್ ಆಗ್ತಾ ಇದೆ ಅಂತ. ಕಳೆದ ವರ್ಷ ತ್ರಿಪುರಾದಲ್ಲಿ 848 ವಿದ್ಯಾರ್ಥಿಗಳಲ್ಲಿ HIV ಪಾಸಿಟಿವ್ ಆಗಿತ್ತು. ಅದರಲ್ಲಿ 48 ಜನ ಸತ್ತಿದ್ದಾರೆ. ಕಾರಣ ಏನು? ಡ್ರಗ್ಸ್ನಿಂದಲೂ HIV ಬರುತ್ತಾ? ಪ್ರದೀಪ್ ಕುಮಾರ್, ನಾನು ಆವಾಗಲೇ ಮಾತನಾಡ್ತಾ ಇದ್ದೆ. 2024ರಲ್ಲಿ ಸರ್ ಆಗಿರೋ ಘಟನೆ, ತ್ರಿಪುರಾದಲ್ಲಿ 828 ಸ್ಟೂಡೆಂಟ್ಸ್ ಅವ್ರಿಗೆ ಪತ್ತೆ ಆಯಿತು HIV. ಅದರಲ್ಲಿ 47 ಜನ ಸತ್ತಿದ್ದಾರೆ. ಅಲ್ಲಿ ವೈದ್ಯರು ಮತ್ತು ಅಧಿಕಾರಿಗಳು ಹೇಳಿದರು, ಸತ್ತವರು ಅಥವಾ HIV ಪಾಸಿಟಿವ್ ಆದವರು ಎಲ್ಲರೂ ಕೂಡ ಅಗರ್ಭ ಶ್ರೀಮಂತರ ಮಕ್ಕಳು. ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ನಾನು. ಅಗರ್ಭ ಶ್ರೀಮಂತರ ಮಕ್ಕಳು, ಅವರು ಇಂಜೆಕ್ಷನ್ ಮುಖಾಂತರ ಡ್ರಗ್ಸನ್ನು ತೆಗೆದುಕೊಳ್ತಾ ಇದ್ರು ಮೇಲಿಂದ ಮೇಲೆ. ಈ ಡ್ರಗ್ಸ್ನಿಂದ HIV ಇವರ ಹತ್ರ ಪಾಸಿಟಿವ್ ಆಗಿದೆ ಅಂತ. ಡ್ರಗ್ಸ್ನಿಂದನೂ ಯುವಕರಿಗೆ ಬರುತ್ತಾ ಸರ್ HIV? ಸೊ ಆ ಡ್ರಗ್ಸ್ ಅವ್ರು ತಗೊಳ್ಳೋದು ಇಂಜೆಕ್ಟಬಲ್ ಸಿರಿಂಜಸ್ ಯೂಸ್ ಮಾಡೋದು. ಆ ಇಂಜೆಕ್ಟಬಲ್ ಸಿರಿಂಜಸ್ ಯೂಸ್ ಮಾಡೋದು, ಒಬ್ಬರಿಂದ ಇನ್ನೊಬ್ಬರು ಯೂಸ್ ಮಾಡೋದು, ರಿಪೀಟೆಡ್ ಆಗಿ ಯೂಸ್ ಮಾಡೋದು, ಇವೆಲ್ಲ ಅನ್ಸೈಂಟಿಫಿಕ್ ತರೀಕೆಯಿಂದ ಅವ್ರದನ್ನು ಯೂಸ್ ಮಾಡೋ ಅಂಥದ್ದು. ಈ ಕಾರಣ HIV ಇಂದ ಸಾಯ್ತಾ ಇಲ್ಲ ಅವರು, ಬಟ್ ಈ ಡ್ರಗ್ಸ್ ಮೂಲಕ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಎಂಡೋಕಾರ್ಡೈಟಿಸ್ ಅನ್ನೋದು, ಹಾರ್ಟ್ ಎಫೆಕ್ಟ್ ಆಗಿ ಬ್ಲಡ್ ಕೆಟ್ಟೋಗೋದು. ಆ ಕೆಟ್ಟ ರಕ್ತ ಶರೀರದಲ್ಲಿ ಎಲ್ಲ ಭಾಗಕ್ಕೂ ಹೋಗಿ ಸೆಪ್ಸಿಸ್ ಇಂದ ಅವರು ನರಳಿ ಸಾಯ್ತಾ ಇದ್ದಾರೆ. ದಟ್ ಈಸ್ ದ ಕಾಸ್ ಫಾರ್ ದೇರ್ ಡೆತ್. ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಬಿಕಾಸ್ ಆಫ್ HIV. ಬಿಕಾಸ್ HIV ಅನ್ನೋ ವೈರಸ್ ನಾವು ಕಂಡಿಡಿದ ನಂತರ ನಾವು ಏಡ್ಸ್ಗೂ ಮತ್ತು HIV ಡಿಫರೆನ್ಸ್ ಇದೆ ಅಲ್ವಾ ಸರ್? ಕರೆಕ್ಟ್. ಸೊ HIV ಅನ್ನೋದು ನಮ್ಮ ಶರೀರದಲ್ಲಿ ನಮ್ಮ ವೈರಸ್ ಡಿಟೆಕ್ಟ್ ಆಗಿದೆ ಅನ್ನೋದು ಮಾತ್ರ. ಆ ವೈರಸ್ ಶರೀರದಲ್ಲಿ ಹೆಚ್ಚು ಪ್ರಮಾಣವಾಗಿ ಆಗಿ ಒಂದೊಂದೇ ಆರ್ಗನ್ ಎಫೆಕ್ಟ್ ಆದಾಗ ಅದು ಏಡ್ಸ್ ಆಗುತ್ತೆ. ಅದು ಏಡ್ಸ್ ಅನ್ನೋದು. ಅದು ಲಂಗ್ಸ್ ಎಫೆಕ್ಟ್ ಆಗುತ್ತೆ, ಬ್ರೈನ್ ಎಫೆಕ್ಟ್ ಆಗುತ್ತೆ, ಬ್ಲಡ್ ಎಫೆಕ್ಟ್ ಆಗುತ್ತೆ, ಲಿವರ್ ಎಫೆಕ್ಟ್ ಆಗುತ್ತೆ. ಅಂತ ಒಂದೊಂದೇ ಆರ್ಗನ್ಗಳು ಎಫೆಕ್ಟ್ ಆಗಿ ಆ ಒಂದು ಕಾಂಪೋಸಿಷನ್ ಆಫ್ ಆಲ್ ದಿಸ್ ಇಸ್ ಏಡ್ಸ್ ಕಾಂಪ್ಲೆಕ್ಸ್. ಯಾಕೆ? ಆ ವೈರಸ್ನ ತಡೆಗಟ್ಟೋದಕ್ಕೆ ನಮ್ಮ ಶರೀರದಲ್ಲಿ ಏಡ್ಸ್, ಅದ್ರ ಫುಲ್ ಫಾರ್ಮ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಸೊ ನಮ್ಮ ಶರೀರದಲ್ಲಿ ಹೆದರ್ಸೋ ಅಂತ ಒಂದು ಇಮ್ಯೂನ್ ಪವರ್ ಏನಿದೆಯೋ ಅದನ್ನು ನಾವು ಆ ವೈರಸ್ ಇನ್ಫೆಕ್ಟ್ ಆದಾಗ ಅದನ್ನು ಕಳ್ಕೊಂಡಿದ್ದೀವಿ. ಅದರಿಂದ ಈ ವೈರಸ್ಸು ಹೆಚ್ಚಿಗೆ ಆಗಿ ನಮ್ಮ ಶರೀರದಲ್ಲಿ ಆ ಒಂದು ಕಾಯಿಲೆ ಏನು ಕ್ರಿಯೇಟ್ ಆಗುತ್ತೋ ದಟ್ ಈಸ್ ವಾಟ್ ಇಸ್ ಏಡ್ಸ್. ಆ ಸ್ಟೇಜ್ ಬಂದಾಗ, ಈವನ್ ಅಟ್ ದಟ್ ಸ್ಟೇಜ್ ನಾವು ಎಫೆಕ್ಟಿವ್ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗ ಬಹಳಷ್ಟು ಜನ ಕಂಟ್ರೋಲಲ್ಲಿದ್ದಾರೆ, ಬಹಳಷ್ಟು ಜನ ಅದರಿಂದನೂ ಹೊರ ಬಂದಿದ್ದಾರೆ. ಬಟ್ ಟೆಸ್ಟಿಂಗ್, ಟ್ರೀಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಅವ್ರು ಮಾಡ್ತಾ ಹೋದಾಗ ನಾವು ಆ ಸಿಚುವೇಶನಿಂದ ನಾವು ಬಹಳಷ್ಟು ನಾವು ಅದನ್ನು ಕಂಟ್ರೋಲಿಗೆ ತೊಗೊಂಬರ್ಬೋದು. ಓಕೆ. ಬಟ್ ಟ್ರೀಟ್ಮೆಂಟು, ಟೆಸ್ಟಿಂಗ್ ಅಂತ ಹೇಳ್ತಿದ್ದೀರಿ ಸರ್. ನಾನು ಒಂದು ವರದಿ ನೋಡ್ತಾ ಇದ್ದೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು HIV ಪಾಸಿಟಿವ್ಗಳಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತೆ. ಬಾಗಲಕೋಟೆಯಲ್ಲಿ ಅತಿ ಹೆಚ್ಚಾಗಿದೆ. ಈ ಹಿಂದೆ ಅದು ಬೆಳಗಾವಿ, ಬಿಜಾಪುರ ಈ ಭಾಗದಲ್ಲಿ ಜಾಸ್ತಿ ಇರ್ತಾ ಇತ್ತು. ಬಿಕಾಸ್ ಮಹಾರಾಷ್ಟ್ರದಲ್ಲಿ ಸೆಕೆಂಡ್ ಇದೆ. ಮಹಾರಾಷ್ಟ್ರ ಇಡೀ ದೇಶದಾದ್ಯಂತ ಅತಿ ಹೆಚ್ಚು HIV ಇರೋ ಪ್ರಕರಣಗಳಲ್ಲಿ ಮಹಾರಾಷ್ಟ್ರ ಸೆಕೆಂಡು. ಆ ಕಡೆ ಭಾಗದಿಂದ ವಲಸೆ ಬರ್ತಾರೆ ಜನ. ವಲಸೆ ಬಂದವರ ಪ್ರಮಾಣದಲ್ಲೂ ಕೂಡ ಜಾಸ್ತಿ ಇದೆ ಅಂತ. ಅದಕ್ಕೊಂದು ಅಂಕಿಅಂಶ ಕೂಡ ಇದೆ ಸರ್. ಫೀಮೇಲ್ಸ್ ಸೆಕ್ಸ್ ವರ್ಕರು 889 ಪಾಸಿಟಿವ್, ಜಾಸ್ತಿ ಆಗ್ತಾ ಇರೋ ಪ್ರಮಾಣ. MSM 1092, IDU ಅಂದರೆ ವಲಸಿಗರು ಮತ್ತು ಸಾರಿಗೆ ಕಾರ್ಮಿಕರು ಏನಿದಾರಲ್ಲ 330 ಅಂತೆ. ನನಗೆ ಈ NGOಗಳನ್ನು ಸ್ಥಾಪನೆ ಮಾಡ್ತಾರೆ, ವಿಶೇಷವಾಗಿ ಸಾರಿಗೆ ಕಾರ್ಮಿಕರು ಅಂದರೆ ಹೈವೇ ಬದಿ ಅವರಿಗೆ ಕೆಲಸವನ್ನು ಮಾಡೋದು, ಅದು ಕಾಂಡಮ್ಸ್ಗಳನ್ನು ಕೊಡೋ ಒಂದು ವ್ಯವಸ್ಥೆ, ಇದೆಲ್ಲ ಇದನ್ನು ಹೆಂಗೆ, ಹೌ ಇಟ್ ಈಸ್ ಪಾಸಿಬಲ್ ಸರ್? ಇದು ನಾವು ಇದನ್ನು ಹ್ಯೂಮನ್ ಬಿಹೇವಿಯರ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗ್ತಾ ಇರಬೇಕಾದ್ರೆ ದೀಸ್ ಆರ್ ಆಲ್ ದ ಹೈ ರಿಸ್ಕ್ ಗ್ರೂಪ್ಸ್. ಈ ಹೈ ರಿಸ್ಕ್ ಗ್ರೂಪ್ಸ್ನ ನಾವು ಆಗಲೇ ಐಡೆಂಟಿಫೈ ಮಾಡಿರೋದ್ರಿಂದ ಸರ್ಕಾರ ಆ ಹೈ ರಿಸ್ಕ್ ಗ್ರೂಪ್ಸ್ನ ಟಾರ್ಗೆಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಕ್ರಮಗಳು ತೊಗೊಂಡಿದ್ದಾವೆ. ಹಾಗಾಗಿ ಈಗ ಅದನ್ನು ಅವರು, ನೀವು ಹೇಳ್ದಂಗೆ ಒಳ್ಳೇದು ಇದೆ, ಕೆಟ್ಟದಿದೆ. ಒಳ್ಳೇದನ್ನು ಫಾಲೋ ಮಾಡಬೇಕು ಅನ್ನೋದು ಸಾಮಾಜಿಕವಾಗಿ, ಸೋಷಿಯಲ್ ಆಗಿ ನಾವು ಅದನ್ನು ಎಲ್ರಿಗೂ ಹೇಳೋ ಅಂಥ ಒಂದು ವಿಷಯ. ಬಟ್ ಅದನ್ನು ಫಾಲೋ ಮಾಡದೇ ಇರೋರು ಅಕಸ್ಮಾತ್ ತಪ್ಪು ದಾರಿಯಲ್ಲಿ ಹೋದಾಗ ಅವ್ರನ್ನ ಮತ್ತೆ ಸಹಿ ದಾರಿಯಲ್ಲಿ ತರೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ಬರೀ ಅವ್ರು ತಪ್ಪು ದಾರಿಯಲ್ಲಿ ಹೋಗಿದ್ದಾರೆ ಅಂತ ಅವ್ರನ್ನ ದೋಷಿ ಮಾಡ್ತಾ ಇದ್ರೆ ಅವ್ರನ್ನ ಇನ್ನೂ ಎಕ್ಸ್ಟ್ರೀಮ್ಗೆ ತಳ್ತೀವಿ ಹೊರತು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತೊಗೊಂಬರೋದಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ನಾವು ಈಗೇನು NGOs ಇದೆಯೋ, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದೆಯೋ, ಮೆಡಿಕಲ್ ಗ್ರೂಪ್ಸ್ ಏನಿದಾವೋ ಅವೆಲ್ಲನೂ ಈ ಹೈ ರಿಸ್ಕ್ ಗ್ರೂಪ್ಸ್ ಯಾವುದಿದೆ ಅಂತ ಕಂಡುಹಿಡಿದ ನಂತರ ಇದೇ ಆ್ಯಪ್ಸ್ ಮೂಲಕನೇ why don't we go ahead and promote healthy behavior? Why don't we start promoting condom vending machines? Why don't we go ahead and start
ಅರ್ಲಿ ಟೆಸ್ಟಿಂಗ್, ಸೆಲ್ಫ್ ಟೆಸ್ಟಿಂಗ್ ಕಿಟ್ಸ್ ಇದಾವೆ. ಆಯ್ತು, ನೀವು ಹೋಗಿ ಬಂದಿದ್ದೀರಾ, ನೀವೇ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ. ಇಮಿಡಿಯೇಟ್ ಡಯಾಗ್ನೋಸಿಸ್ ಟೆಸ್ಟ್ ಮಾಡಿ ಪಾಸಿಟಿವ್ ಅಂತ ಬಂದ ಕೂಡಲೇ ನಾವು ಆದಷ್ಟು 1 ತಿಂಗಳ ಒಳಗೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಕೊಡ್ತೀವಿ. ಆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಆ ವೈರಸ್ ಲೋಡ್ 0 ಬರೋ ಚಾನ್ಸಸ್ ಸಾಧ್ಯತೆಗಳು ಜಾಸ್ತಿ ಇದಾವೆ. ಹಾಗಾಗಿ ಅರ್ಲಿ ಟೆಸ್ಟಿಂಗ್, ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆಪ್ಸ್ ಮೇ ಬಿ ಅನ್ ಎನೇಬಲರ್. ಅದರಿಂದ ಏನು ಗೊತ್ತಾ ಸರ್, ಭಾರತೀಯ ಸಮಾಜದಲ್ಲಿ ನಾನು ಆ ಪ್ರಶ್ನೆ ಅವ್ರಿಗೂ ಕೇಳಬೇಕು, ಆ್ಯಂಡ್ ವೈದ್ಯರಾಗಿ ನಿಮಗೂ ಕೇಳ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ಲೈಂಗಿಕತೆ ಅನ್ನೋದೇ ಒಂದು ಮುಟ್ಟಿನ ಪರಿಕಲ್ಪನೆ ಆಗ್ಬಿಟ್ಟಿದೆ. ಮುಟ್ಟಿನ ಪರಿಕಲ್ಪನೆ ಆಗ್ಬಿಟ್ಟಿದೆ. ಅದೊಂದು ವೈಜ್ಞಾನಿಕ ಪ್ರಕ್ರಿಯೆ, ಪ್ರತಿಯೊಬ್ಬರ ಸಹಜ ಗುಣ ಅನ್ನುವಂಥದ್ದು ಯಾರ ಮನೋಭಾವನೆಯೂ ಕೂಡ ಇಲ್ಲ. ಅದೊಂದು ರೀತಿ ಮುಟ್ಟಿನ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇದು ಕೂಡ ಇದಕ್ಕೆಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಈಗ ನನ್ನ ಹತ್ರ ಏನೋ ಒಂದು ಸಮಸ್ಯೆ ಇದೆ, ನಾನೇ ಆ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಅದನ್ನು ನಾನು ಯಾರೋ ಹತ್ರ ಹೋಗಿ ಹೇಳ್ಕೊಳ್ಬೋದು, ಇದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. ಇಂಥ ಅವಕಾಶಗಳು ಬಹಳ ಕಡಿಮೆ ಇದೆ ಅಂತ. ಅಲ್ಲೋ ಇಲ್ಲೋ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚನೆ ಮಾಡಿದಾಗ ಅಥವಾ ವೈದ್ಯರ ಮುಂದೆ ಏನೋ ಹೇಳ್ಬೋದೇನೋ, ಆದರೆ ಯಾರೋ ಸಂಬಂಧಿಕರು, ತಂದೆ ತಾಯಿನೋ ಅಥವಾ ಅಣ್ಣ ತಮ್ಮಂದಿರೋ ಸಂಬಂಧಿಕರಲ್ಲಿ ಹೇಳ್ಕೊಳ್ಳೋ ಪ್ರಮಾಣ ಕಡಿಮೆ ಇದೆ. ಹೀಗಾಗಿ ಇದು ಜಾಸ್ತಿ ಆಗ್ತಿದೆ ಅಂತ. ಕರೆಕ್ಟ್. ಸೊ ಇದನ್ನ ಪ್ರಿವೆಂಟ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ, ಮೇಡಮ್ ಹೇಳಿದ್ರಲ್ಲ, ಸೆಕ್ಸ್ ಎಜುಕೇಶನ್ ಇಸ್ ಅ ಲೈಫ್ ಸ್ಕಿಲ್. ಅದನ್ನ ನಾವು ದ ಮಿನಿಟ್ ದೇ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಸೆಕ್ಸ್, ವಾಟ್ ಇಸ್ ಸೆಕ್ಷುವಲ್ ಬಿಹೇವಿಯರ್, ದೋಸ್ ಆಸ್ಪೆಕ್ಟ್ಸ್, ಗುಡ್ ಟಚ್ ಏನು, ಬ್ಯಾಡ್ ಟಚ್ ಏನು, ಇವೆಲ್ಲನೂ ಆದಷ್ಟು ಬೇಗ ಮಕ್ಕಳಿಗೆ ಅದರ ಸೂಚನೆಗಳು ಗೊತ್ತಾಗಬೇಕು, ಅದರ ತಿಳುವಳಿಕೆ ಇರಬೇಕು. ಅದನ್ನು ಎಷ್ಟು ಬೇಗ ನಾವು ಅವ್ರಿಗೆ ತಿಳಿಸ್ಕೊಡ್ತೀವೋ ಅಷ್ಟಕ್ಕಷ್ಟು ನಮ್ಮ ಸಮಾಜದಲ್ಲಿ ಈ ಒಂದು ಕಳಂಕವನ್ನು ಕಡಿಮೆ ಮಾಡಿಸ್ಕೊತ ಹೋಗ್ತಾ ಇರ್ಬೋದು. ಎಸ್ ಮೇಡಮ್, ನಾನು ನಿಮಗೆ ಕೇಳೋ ಪ್ರಶ್ನೆ ಡಾಕ್ಟರ್ಗೆ ಕೇಳಿದೆ. ಇಲ್ಲ, ಅದು ಒಂಥರ ಉತ್ತರ ಆದರೆ ಇನ್ನೊಂಥರ ಉತ್ತರಗಳು ಇರ್ತದೆ. ಇದು ಎಲ್ಲದಕ್ಕಿಂತ ನಾವು ಎಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮಗಳಿಗೆ ಹೋದಾಗ ಗೊತ್ತಾಗಿದೆ, ಸರ್ಕಾರನೇ ಮಾನ್ಯತೆ ಕೊಟ್ಟಿದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾರ ಜೊತೆ ಬೇಕಾದ್ರೆ ಇರ್ಬೋದಂತೆ. ಎಷ್ಟು ಸುಲಭವಾಗಿ ಇದು ಪಸರಿಸ್ಬಿಟ್ಟಿದೆ ಅಂದರೆ ಮೂಲೆಗೆ ಸ್ಲಮ್ಮಿಂದ ಹಿಡಿದು ಒಂದು ಏರಿಯಾಯಿಂದ ಹಿಡಿದು ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರ ಟ್ರೀಟ್ಮೆಂಟ್ ಏನು ತಗೋಬೇಕು, ಪ್ರಿಕಾಷನಲ್ ಏನು ತಗೊಳ್ಬೇಕು, ಇದು ಯಾವುದು ಗೊತ್ತಿಲ್ಲದೆ ಅವ್ರಗಳಿಗೆ ದುಡ್ಡು ಬೇಕು, ಒಂದು ಸ್ನೇಹ ಬೇಕು, ಅವರ ಒಂದು ಆಸೆ ಪೂರೈಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಲಾಡ್ಜ್ಗಳಲ್ಲೂ ಅಷ್ಟೇ ಮುಂಚೆ ಹೋಗಕ್ ಭಯ ಪಡ್ತಿದ್ರು. ಈಗ ಯಾರಿಗೂ ಹೆದರಲ್ಲ, ಸೀದಾ ಹೋಗ್ತಾರೆ, ಆಧಾರ್ ಕೊಡ್ತಾರೆ, ಸರ್ಕಾರನೇ ಐತೆ ಒಳಗಯ್ಯ ಅಂದ್ಬಿಟ್ಟು ಹೋಗ್ತಾರೆ. ಈ ಒಂದು ಸರ್ಕಾರ ಮಾಡಿದ್ದು ಎಲ್ಲ ಒಂದ್ ಕಡೆ ಒಂದು ಕಡೆ ಅನುಕೂಲ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಅನಾನುಕೂಲಗಳೇ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಈ ಒಂದು ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಏನಾದ್ರೂ HIV ಪಾಸಿಟಿವ್ ಬರ್ತಾ ಇದೆ ಅಥವಾ ಸೆಕ್ಸುವಲ್ ಹರಾಸ್ಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಮ್ಯೂಚುವಲ್ ಜಾಸ್ತಿ ಆಗ್ತಾ ಇದೆ ಅನ್ನೋದಾದ್ರೆ ಈ ಒಂದು ಸರ್ಕಾರದ ಒಂದು ಆದೇಶದಿಂದಾನೇ ಅನ್ನೋದು ನಮ್ಮ ಒಂದು ನೋವು. ಯಾಕಂದ್ರೆ ಯಾವ ಹೆಣ್ಮಕ್ಳು ಕೂಡ ನಾವು ಭಯ ಪಡ್ತಾ ಇಲ್ಲ. ಇವಾಗ ಈ ಹ್ಯಾಪ್ಗಳಿಂದ ಇದ್ದಿದ್ದು ಈಸಿ ಆಗ್ಬಿಟ್ಟಿದೆ. ಸಲಿಂಗಿಗಳಿಗೂ ಒಂದು ಹ್ಯಾಪ್ ಇದೆ, ಪುರುಷರಿಗೂ ಹ್ಯಾಪ್ ಇದೆ, ಹೆಣ್ಮಕ್ಳನ್ನ ಪುರುಷರನ್ನ ಕರೆಯೋ ಒಂದು ಹ್ಯಾಪ್ ಕೂಡ ಇದೆ, ಗಂಡು ಮಕ್ಕಳು ಕೂಡ ಅದರಲ್ಲಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಇವಾಗ ಇನ್ನೊಂದು ಹೊಸದಾಗಿ ಬಂದಿದೆ, ಅದ್ರ ಹೆಸರು ಅಂತ ಗೊತ್ತಿಲ್ಲ. ಫೋನಲ್ಲಿ ಫ್ರೆಂಡ್ ಟು ಫ್ರೆಂಡ್ ಮಾತಾಡ್ತಾ ಇದ್ರೆ ಹಲೋಟು ಅಂತ ಏನೋ ಅಂತಿದೆ. ನೀವು ಒಬ್ಬಂಟಿ ಆಗಿದ್ದೀರಾ, ಹಾಗಾದ್ರೆ ನಮ್ಮನ್ನ ಸಂಪರ್ಕಿಸಿ, ನಿಮಗೆ ಸಮಯ ಕಳೆಯೋದಕ್ಕೆ ಅವಕಾಶವನ್ನ ಕೊಡುತ್ತೇವೆ ಅಂತ ಮಾತಾಡಿದ್ರೆ ದುಡ್ಡು ಕೊಡ್ತೀವಿ ಅಂತ. ಅದು ಮಾತಾಡೋದು ಏನಾದ್ರು ಒಂದು ಕಾನ್ಸೆಪ್ಟ್ ಕೊಡ್ತಾರ? ಎಂತದ್ದು ಇಲ್ಲ. ಇವರೇನೆ ಅದು ಹರಾಸ್ಮೆಂಟ್ಗೋ ಅಥವಾ ಲೈಂಗಿಕ ಕ್ರಿಯೆಗೋ ಪ್ರಚೋದನೆ ಕೊಡೋ ಹಾಗಿದೆ ಹ್ಯಾಪ್. ದುಡ್ಡೇನೋ ಬರ್ತಾ ಇದೆ, ಅದು ಅವ್ರಿಗೆ ಮಾತ್ರ, ಎಲ್ಲರೂ ಉಪಯೋಗಿಸಕ್ಕಾಗಲ್ಲ. ಇಂಥ ಹ್ಯಾಪ್ಗಳು ಅಡ್ವರ್ಟೈಸ್ ಮುಖಾಂತರ ಏನಾದ್ರು ಫೇಸ್ಬುಕ್ ಅಲ್ಲಿ ಬಂದಾಗ ನಮ್ಮ ಮಕ್ಕಳು ಬಹುಶಃ ನೋಡ್ತಿದ್ರೆ ಅಥವಾ ನಾವೇ ನೋಡ್ತಿದ್ರೆ ಸ್ಕಿಪ್ ಮಾಡ್ತೀವಿ. ಮಕ್ಕಳು ಏನಿರ್ಬೋದು ಅಂತ ಏನಾದ್ರು ಡೌನ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡಕ್ಕೆ ಆಗಲ್ವಂತದ್ದು. ಆ ಡಿಲೀಟ್ ಆಪ್ಷನ್ನೇ ಇಲ್ಲ ಅದರಲ್ಲಿ. ಅದು ಹಂಗೆ ಪೆಂಡಿಂಗ್ ಇರುತ್ತೆ, ಯಾವಾಗ ಬೇಕಾದ್ರೂ ಹಂಗೆ ಬಂದು ಇದಾಗುತ್ತೆ. ಏನೋ ಫೇಸ್ಬುಕ್ ಅಲ್ಲಿ ಏನೋ ಒಂದು ವಿಡಿಯೋ ನೋಡ್ತಿರ್ತಾರೆ, ಹಂಗೆ ಒತ್ಕೊಂಡ್ಬಿಟ್ರೆ ಅದು ಆಗೋಗ್ಬಿಡುತ್ತೆ. ಆಮೇಲೆ ಫೋನ್ಸ್ ಬರ್ತಾ ಇರ್ತವೆ. ಈ ತರದೆಲ್ಲ ಪ್ರಾಬ್ಲಮ್ ಹ್ಯಾಪ್ಸ್ ಗಳಿಂದಾನೆ. ಕೆಲವೊಂದು ಹ್ಯಾಪ್ಗಳನ್ನ ಬರೋಕೆ ಬಿಡಬಾರ್ದು. ಆ ತರದ್ದು ಯಾವ್ದಾರು ಒಂದು ಸೊಲ್ಯೂಷನ್ ಇದ್ರೆ. ಇದರ ಜೊತೆಗೆ ಇಂಥ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬೆಂಗಳೂರು, ಚೆನ್ನೈ, ಮುಂಬೈ, ಗಾಂಧಿನಗರ ಇಂಥ ಸಿಟಿಗಳಲ್ಲಿ ಹೆಂಗಾಗಿದೆ ಮೇಡಮ್, ತಂದೆ ತಾಯಿ ಮಾತುಕತೆ ಇಲ್ಲ ಮಕ್ಕಳ ಜೊತೆಗೆ, ಸಂಬಂಧಗಳು ದೂರ ಆಗ್ತಾ ಇದೆ. ಅವರ ಸಮಸ್ಯೆ ಏನು ಅನ್ನೋದ್ರ ಕೇಳುವವರು ಯಾರು ಇಲ್ಲ. ಈಗ ಅವ್ರಿಗೆ ಒಂದು ಸ್ಮಾರ್ಟ್ ಫೋನ್ ಇದೆ, ಆಲ್ಮೋಸ್ಟ್ ಈಗ SSLC ಇದ್ರೆ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಸಹಜವಾಗಿ. ಅಲ್ಲಿಂದ ಶುರುವಾಗುವಂತ ಪಯಣ ಇದು. ತಂದೆ ತಾಯಿಗಳ ಕೇರ್ ತಗೋಬೇಕಲ್ವಾ ಒಂದು ಸಾಮಾಜಿಕ ದೃಷ್ಟಿಯಿಂದ? ಗೊತ್ತಿರಲ್ಲ ಸರ್. ಇವಾಗ ನಾವು ನಮ್ಮ ಮಕ್ಕಳು ಹೊರಗಡೆ ಕಳಿಸ್ತೀವಿ, ಮಂಗಳೂರಲ್ಲಿ ಕಳಿಸಿರ್ತೀವಿ, ಏನೋ ಚೆನ್ನಾಗಿ ಓದ್ತಿದ್ದಾನೆ ಅಂತ. ಆದ್ರೆ ಅವ್ನು ರಾತ್ರಿ ಪಬ್ಗೆ ಹೋಗ್ತಾನೆ ಅಂತ ಹೇಗೆ ಗೊತ್ತು? ಅಥವಾ ಹೆಣ್ಮಕ್ಳ ಜೊತೆ ಡೇಟಿಂಗ್ ಹೋಗ್ತಾರೆ ಅಂತ ಹೆಂಗೆ ಗೊತ್ತು? ನಾವೇನೋ ಗಂಡು ಮಕ್ಕಳು, ನಾವು ಏನೋ ಸ್ವಲ್ಪ ನಮ್ಮ ಗಂಡು ಮಗಲ್ಲ ಬಿಡು ಅನ್ಬೋದು. ಆದ್ರೆ ಹೆಣ್ಮಕ್ಳು ಭವಿಷ್ಯ, ಅವ್ರು ಡಾಕ್ಟರ್ ಆಗಕ್ಕೆ ಅಂತ ಕಳಿಸಿರ್ತಾರೆ. ನೋಡಿ, ಅವತ್ತು ಓದಿದ್ರೆ ಈ ಸ್ಥಾನದಲ್ಲಿ ಬಂದು ಕುತ್ಕೋಬೋದಾಗಿತ್ತು. ಇವತ್ತು ಆ ತರ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಭವಿಷ್ಯ ಹಾಳು ಮಾಡ್ಕೊಂಡು ನಮ್ಮ ಮಾನ ಮರ್ಯಾದೆ
ಮರ್ಯಾದನ್ನು ತೆಕ್ಕೊಂಡು ಈ ರೀತಿ ಪದ್ಧತಿಗಳು ನಡೀತಾ ಇದಾವೆ ಅಂದ್ರೆ ನಾವು ಮಕ್ಕಳನ್ನ ಹಾಸ್ಟೆಲ್ ಬಿಡೋದೇ ಬೇಡವಾ? ಹಾಗಾದ್ರೆ ಹೊರದೇಶಗಳಿಗೆಲ್ಲ ಎಷ್ಟೆಷ್ಟು ದೊಡ್ಡವರೆಲ್ಲ ಇತಿಹಾಸ ಬರ್ತಿದ್ದಾರೆ ಇವತ್ತು. ಈಗ ನಾವು ಕೂಡ ಗಟ್ಟಿ ಮನ್ಸು ಮಾಡ್ಕೊಂಡು ಮಕ್ಕಳನ್ನ ಹೊರಗಡೆ ಬಿಡ್ತೀವಿ. ಹಿಂದೆನೂ ವಿದೇಶಕ್ಕೆ ಹೋಗ್ತಿದ್ರು, ಹಿಂದೆನೂ ಮಣಿಪಾಲಿಗೆ ಓದೋಕೆ ಹೋಗ್ತಿದ್ರು. ಅಷ್ಟೇ ಯಾಕೆ ಸರ್, ಬ್ರಿಟಿಷರು ಕೂಡ ಹೊರಗಡೆ ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟಾಗ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ, ಇಲ್ಲಿರೋ ಹೆಣ್ಮಕ್ಳನ್ನ ರಾಜ್ಯ ಆಳಿದ್ರು, ಇಲ್ಲಿರೋ ಹೆಣ್ಮಕ್ಳಿಗೆ ಮಕ್ಳು ಹುಟ್ಟಿಸಿದ್ರು ಅಂತ ಇತಿಹಾಸ ಹೇಳ್ತಾ ಇದೆ ನಾವಲ್ಲಪ್ಪ. ಹಂಗಿರುವಾಗ ನಮ್ಮ ಮಕ್ಕಳನ್ನ ನಾವು ಭದ್ರತೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಪೇರೆಂಟ್ಸ್ ಗಳಿಗೆ ಬಹುಶಃ 100% ಮಕ್ಕಳ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಶನಿವಾರ ಭಾನುವಾರ ಬಂತು ಅಂದ್ರೆ ಮೊದಲು ಮಕ್ಳು ಏನ್ ಮಾಡ್ತೀರ, ಮನೆ ಕರೆಸ್ಕೋಬೇಕು. ಇಲ್ಲ ನೀವೇ ಮಕ್ಕಳನ್ನ ನೋಡೋಕ್ಕಾದ್ರೂ ಹೋಗ್ಲೇಬೇಕಾಗ್ತದೆ. ಅಥವಾ PGಗಳಲ್ಲಾಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಟ್ಯೂಷನ್ ಅಲ್ಲಿ ಆಗಿರ್ಬೋದು, ಎಲ್ಲರೂ ಅವ್ರ ಬ್ಯಾಕ್ ಏನ್ ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡ್ ತಗೊಳ್ಳಿ. ಅವ್ರು ಚೆನ್ನಾಗಿ ಓದ್ತಿದಾರಾ ಇಲ್ವಾ, ಫೋನ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಆ ಮಕ್ಕಳು ಏನು ಯೂಸ್ ಮಾಡ್ತಾರೋ ನಮಗೂ ಗೊತ್ತಾಗೋತರ ಏನೋ ಇದೆಯಂತಾರೆ ಆ್ಯಪ್, ಅದನ್ನಾದ್ರೂ ಮಾಡ್ಕೊಂಡು ಮಕ್ಳು ಏನು ಉಪಯೋಗಿಸ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಅದರಿಂದ ಏನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಕೂಡ ನೋಡ್ಬೋದಂತೆ. ಅಂತ ಆ್ಯಪ್ಗಳನ್ನ ಬಳಸೋಂಥದ್ದು ಆಗ್ಬೇಕು ಈ ಒಂದು ಜಗತ್ತೆ. ಸರ್, 15 ವರ್ಷದ ಒಳಗಿನವ್ರಿಗೇ 70,000 ಜನಕ್ಕೆ ಪಾಸಿಟಿವ್ ಇದೆ ಅಂತ ಇಡೀ ಭಾರತದಾದ್ಯಂತ. 15 ವರ್ಷದ ಒಳಗಿನವರು ಪ್ರತಿ ವರ್ಷ 64,000 ಸೋಂಕು ಆಗ್ತಾ ಇದೆ ಸರ್ ಭಾರತದಲ್ಲಿ. 32,000 ಡೆತ್ತು, 0.2 ಸೋಂಕಿತರ ಪ್ರಮಾಣ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಕ್ಕೆ ಬಂದ ನಂತರ ಇದಕ್ಕೊಂದು ಅವ್ರು ಫಂಡಿಂಗ್ ಮಾಡ್ತಾಯಿದ್ರು. ಅಮೇರಿಕಾದವರು ಏಡ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮೇರಿಕಾದ ಅಧ್ಯಕ್ಷರ ಏಡ್ಸ್ ತುರ್ತು ನೆರವಿನ ಯೋಜನೆ ಅಂತ ಒಂದು ಯೋಜನೆ ಇದೆ. ಟ್ರಂಪ್ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು. ಇದೆಲ್ಲ ಆಫ್ರಿಕಾ ಕಂಟ್ರಿಗಳಿಗೆ ಮತ್ತು ಭಾರತಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ. ಭಾರತದಲ್ಲಿ ಏಡ್ಸ್ಗಾಗಿನೇ ಕೆಲಸ ಮಾಡ್ತಾ ಇದ್ದಂಥ 500 ಜನರನ್ನು ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಅನ್ನುವಂಥದ್ದಿದೆ. ನಿಮ್ಮ ಗಮನಕ್ಕಿದೆ ಸರ್? ಇದು ಕೂಡ ಸ್ವಲ್ಪ ಏನೋ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಅಂತ. ಆನ್ ಅ ಬ್ರಾಡ್ ಲೆವೆಲ್ ನೀವು ಹೇಳಿರೋ ಆರ್ಟಿಕಲ್ ಪ್ರಕಾರ ಅದರದ್ದು ನನಗೆ ಸೂಚನೆ ಇಲ್ಲ. ಬಟ್ ಓವರ್ ಆಲ್ ನಮ್ಮ ಹೆಲ್ತ್ ಸಿಸ್ಟಮ್ ಅವ್ರು ಹೇಳ್ತಿದ್ದಾರೆ, ಈ ಹಣವನ್ನು ನಿಲ್ಲಿಸಿದ್ರಿಂದ 2029 ಒಳಗೆ 40 ಲಕ್ಷ ಜನ ಏಡ್ಸ್ನಿಂದನೇ ಸಾಯ್ತಾರೆ ಅಂತ. 40 ಲಕ್ಷ ಜನ. ಬಟ್ ಸೈಂಟಿಫಿಕ್ ಆಗಿ ನಾವು ಏನು ಹೇಳೋಕ್ಕೂ, ಹಾಸ್ಪಿಟ್ಲಲ್ಲಿ ನಾನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ ಪೇಷಂಟ್ಸ್ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡಸರು ಬರ್ತಾರೆ. ನಿನ್ನೆ ಮೊನ್ನೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಯಿತು, ಯಾರು ಪರಿಚಯಸ್ಥರು ಇರಲಿಲ್ಲ, ಪಬ್ಗೆ ಹೋಗಿದ್ವಿ, ಯಾರೋ ಸಿಕ್ಕರು, ಅಲ್ಲಿ ಲೈಂಗಿಕ ಸಂಪರ್ಕ ಆಯಿತು, ಇವತ್ತು ನಾನು ಬಂದಿದ್ದೀನಿ, ನನಗೆ ಈಗ ಗೊತ್ತಾಗ್ತಿದೆ ಅದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ. ಈಗ ನಾನು ಏನು ಮಾಡಬೇಕು, ಏನು ಟ್ರೀಟ್ಮೆಂಟ್ ತೊಗೋಬೇಕು? ಸೊ ತಪ್ಪು ಮಾಡಿರೋದು ಒಂದು, ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದ್ದೇ ಅದು ಗೊತ್ತಾಗಿ ತಗೊಂಬಂದು ಟ್ರೀಟ್ಮೆಂಟ್ ತೊಗೊಂಡು ಟೆಸ್ಟ್ ಮಾಡಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು, ಅದು ಒಂದು ಅಟ್ಲೀಸ್ಟ್ ಇಟ್ ಇಸ್ ಸಮ್ ಲೆವೆಲ್ ಆಫ್ ನಾಲೆಡ್ಜ್ ಇದೆ ಅನ್ನೋದು ಒಂದು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್. ಬಟ್ ಅದನ್ನು ಇಲ್ಲದೆ ಇರೋರು ಆ ಕಡೆ ತಪ್ಪು ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತೂ ಇಲ್ಲ ನಿಮಗೆ, ಆ ತಪ್ಪಿಗೆ ಒಂದು ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಇದೆ ಅದನ್ನು ಹುಡುಕ್ತಾ ಇಲ್ಲ, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವರ ದೇ ಆರ್ ಡಿಗಿಂಗ್ ದೇರ್ ಓನ್ ಗ್ರೇವ್. ದಟ್ ಈಸ್ ವಾಟ್ ಇಟ್ ಇಸ್. ಅದನ್ನು ತಡೆಗಟ್ಟಬೇಕಾದ್ರೆ ಈಗ ಸಂಪೂರ್ಣವಾಗಿ HIV ಅನ್ನೋದು ಲೈಂಗಿಕ ಅಸುರಕ್ಷತೆಯಿಂದಲೇ ಹೆಚ್ಚಾಗಿ ಬರುವಂಥ ಕಾಯಿಲೆ. ಮೆಜಾರಿಟಿ ಆಫ್ ಇಟ್. ಈಗ ನಾವು ಪ್ಯಾರಾಮೆಡಿಕಲ್ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ, ನಾವು ಹಾಸ್ಪಿಟಲ್ಗಳಲ್ಲಿ ಏನು ಮಾಡ್ತೀವಿ, ಅಕಸ್ಮಾತ್ ನಮಗೆ ಎಲ್ಲ ಪೇಷಂಟ್ಗಳಿಗೆ ನಾವು ಏನಾದರೂ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ಈ ಟೆಸ್ಟ್ಗಳೆಲ್ಲ ಮಾಡ್ತೀವಿ. HIV, HBS, HCV ಅನ್ನೋದನ್ನು ಮಾಡ್ತೀವಿ. ಮಾಡಿ ನೆಗೆಟಿವ್ ಅಂತ ಹೇಳಿದ ಮೇಲೆ ನಾವು ಯಾವುದಾದ್ರೂ ಒಂದು ಪ್ರೊಸೀಜರ್ ಅನ್ನೋದನ್ನು ಮಾಡ್ತೀವಿ. ಹಾಗಾಗಿ ಅದನ್ನು ಪ್ರಿವೆಂಟ್ ಮಾಡ್ತೀವಿ. ಬಟ್ ಎಷ್ಟೊಂದು ಸತಿ ಏನಾಗುತ್ತೆ, ಎಮರ್ಜೆನ್ಸೀಸ್ ಅಂತ ಬರ್ತವೆ. ಆ ಎಮರ್ಜೆನ್ಸೀಸ್ ಅಂತ ಆದಾಗ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್ ಆಫ್ ದ ಪೇಷಂಟ್, ಆ ಥರ ಇರಬೇಕಾದ್ರೆ ನಾವು ಟೆಸ್ಟಿಗೆ ಕಳಿಸಿರ್ತೀವಿ, ಪೇಷಂಟ್ನ ಉಳಿಸ್ಬೇಕು ಅನ್ನೋದಕ್ಕೆ ನಾವು ಹೋಗಿ ಪ್ರೊಸೀಜರ್ನ ಮಾಡಿರ್ತೀವಿ. ಆ ಟೈಮಿಗೆ ಹೆಚ್ಚು ಕಡಿಮೆ ಆಗಿ ಏನೋ ನಮಗೆ ನೀಡಲ್ ಚುಚ್ಕೊಂತು, ನೈಫ್ ಏನೋ ಕಟ್ ಆಯಿತು, ಗ್ಲೌಸ್ ಕಟ್ ಆಯಿತು, ಆ ಥರ ಹೆಲ್ತ್ ಕೇರ್ ಪ್ರಾಕ್ಟೀಷನರ್ಸ್, ಎಷ್ಟೊಂದು ಜನ ಡಾಕ್ಟರ್ಗಳು, ನರ್ಸ್ಗಳು ಈ ಥರ ಒಂದು ಪೇಷಂಟ್ನ ಉಳಿಸೋದಕ್ಕೆ ಹೋಗಿ ಅವರು ಸಮಸ್ಯೆಗೆ ಸಿಕ್ಕಾಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ದಟ್ ಈಸ್ ಹೈಯೆಸ್ಟ್ ಇನ್ಸಿಡೆನ್ಸ್ ಅಮಾಂಗ್ಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ಎಸ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ, ಏನು ಆಗಬೇಕು ಅನ್ನೋದು ನಿಮ್ಮ ಬಯಕೆ, ಕ್ವಿಕ್ ಆಗಿ ಹೇಳೋದಾದ್ರೆ? ಆ್ಯಪ್ಗಳು ಒಂದು ಥರದ ಎನೇಬಲರ್ ಅಂತ ಹೇಳ್ಬೋದೇ ಹೊರತು ಅದು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ. ಆ್ಯಪ್ಗಳನ್ನ ಆ ಥರ ಇನ್ಸಿಡೆನ್ಸ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೇ ಆ್ಯಪ್ ಮೂಲಕ ನಾವು ಅದನ್ನೇ ಯೂಸ್ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಟಾರ್ಗೆಟೆಡ್ ಆಗಿ ಅರ್ಲಿ ಡಯಾಗ್ನೋಸಿಸ್ ಮಾಡಿಕೊಂಡು ಕಾಂಡೋಮ್ಸ್ನ ಹೆಚ್ಚಿಗೆ ಉಪಯೋಗಿಸೋದು, ಎಜುಕೇಷನ್ಗಳು ಕೊಡೋದು, ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಬೇಗ ತೊಗೊಂಡು ಅಕಸ್ಮಾತ್ ಈ ಕಾಯಿಲೆ ಬಂದರೆ
ತಡೆಯೋದಕ್ಕೆ Yes. ಅವಕಾಶ ಇದ್ದಾವೆ, ಅದನ್ನ ಯೂಟಿಲೈಸ್ ಮಾಡ್ಕೋಬೇಕು. Yes. ಬಟ್ ಆಸ್ ಮೇಡಮ್ ಸೆಡ್, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಅದು ಬರದೇ ಇರಂಗೆ ನೋಡ್ಕೊಳ್ಳೋದು, ನಥಿಂಗ್ ಲೈಕ್. ಮೇಡಮ್, ಕೊನೆಯ ರಿಯಾಕ್ಷನ್. ನನ್ನ ಅನಿಸಿಕೆ, ನಾನು ಒಂದು ಕಾರ್ಯಕ್ರಮಗಳನ್ನ ಮಾಡಿದಾಗ, ಅವೇರ್ನೆಸ್ ಕೊಟ್ಟಾಗ, ಆ ಜಾಗದಲ್ಲಿ ಆ ಮಕ್ಕಳ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದು, ತಂದೆ ತಾಯಿ ಕೊಟ್ಟಂತಹ ಸ್ವತಂತ್ರನ ದುರ್ಬಳಕೆ ಮಾಡ್ಕೋಬೇಡಿ, ನಿಮ್ಮ ಭವಿಷ್ಯನ ಉಜ್ವಲವಾಗಿ ಬೆಳೆಸ್ಕೊಳ್ಳಿ. ಇಂಥ ಒಂದು ಅವಕಾಶಗಳು ಮದುವೆ ಆದ್ಮೇಲೆ ಸಿಕ್ಕೇ ಸಿಗುತ್ತೆ, ನೀವು ಬೇಡ ಅಂದ್ರೂ ಸಿಗುತ್ತೆ. ಅದು ನಮ್ಮ ವಿಜ್ಞಾನದ ಪ್ರಕಾರ ಈ ಸಂಸ್ಕೃತಿ ಕೂಡ ಹೌದು. ಹಾಗಾಗಿ ನೀವು ವಿಜ್ಞಾನಕ್ಕೆ ವಿರುದ್ಧವಾಗಿ ನಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಯಾಪ್ಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರಣಗಳಿಂದಲೂ ಕೂಡ HIV ಜಾಸ್ತಿ ಆಗ್ತಾ ಇದೆ ಅನ್ನೋದು ತಜ್ಞ ವೈದ್ಯರ ಮಾತು. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.